ಆಚಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः श्रीगुरुभ्यो नमः हरिः ओम् ಭಾಗವತ ಚಿಂತನೆಯ ಮೂರನೇ ದಿನ. ನಿನ್ನೆಯ ದಿವಸ ನಾರಾಯಣ ವರ್ಮ ಅನ್ನುವ ಸ್ತೋತ್ರದ ಪೂರ್ವಪೀಠಿಕೆಯನ್ನು ಸ್ವಲ್ಪ ಮಾತ್ರ ನೋಡಿದ್ದೇವೆ. ಸ್ತೋತ್ರಗಳು ಅನೇಕ ಬಗೆ. ಕೆಲವು ಅಂಥದ್ದನ್ನು ಕೊಡು ಇಂಥದ್ದನ್ನು ಕೊಡು ಅಂತ ಪ್ರಾರ್ಥನಾ ಸ್ವರೂಪದ ಶ್ಲೋಕಗಳು ಅಂತ ಪ್ರಾರ್ಥನಾ ದಶಕ, ಪ್ರಾರ್ಥನಾ ಸ್ತೋತ್ರ. ಇನ್ನು ಕೆಲವು ಸ್ತೋತ್ರಗಳು ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ, ಅಂತಹ ನಿನಗೆ ನಮಸ್ಕಾರ ಅಂತ ನಮಸ್ಕಾರವನ್ನೇ ಹೇಳುವ ನಮಸ್ತೋತ್ರಗಳು ಅಂತ, ನಮಸ್ಕಾರ ವಂದನಾತ್ಮಕ ಸ್ತೋತ್ರಗಳು ಅಂತ ಕೆಲವು ಇರ್ತಾರೆ. ಕೆಲವು ಸ್ತೋತ್ರಗಳಲ್ಲಿ ನಮಸ್ಕಾರವನ್ನು ಹೇಳುವುದಿಲ್ಲ, ಅಥವಾ ನನಗೆ ರೂಪಂ ದೇಹಿ, ಜಯಂ ದೇಹಿ, ಯಶೋ ದೇಹಿ, ದೇಹಿ ದೇಹಿ ಅಂತಲೂ ಹೇಳುವುದಿಲ್ಲ. ಮತ್ತೇನಿರ್ತದೆ? ದೇವರ ಹೆಸರು ಮಾತ್ರ ಇರ್ತದೆ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು, ಅಥವಾ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ, ಹೆಸರು ಮಾತ್ರ. ಅದರಲ್ಲಿ ಒಂದೇ ಒಂದು ಕ್ರಿಯಾಪದ ಇರುವುದಿಲ್ಲ. ಇಂಥದ್ದಕ್ಕೆ ನಾಮಾವಳಿ ಸ್ತೋತ್ರಗಳು ಅಥವಾ ನಾಮಸ್ತೋತ್ರ, ಸಹಸ್ರನಾಮ ಸ್ತೋತ್ರ, ಶತನಾಮ ಸ್ತೋತ್ರ, ದ್ವಾದಶನಾಮ ಸ್ತೋತ್ರ, ಹೀಗೆ ನಾಮಸ್ತೋತ್ರಗಳು ಅಂತ ಕೆಲವು ಇರ್ತದೆ. ಮತ್ತೆ ಕೆಲವು ಸ್ತೋತ್ರಗಳು ಅದು 8 ಸಂಖ್ಯೆಯಲ್ಲಿ ಇರ್ತದೆ. 8 ಸಂಖ್ಯೆಯಲ್ಲೇ ಸ್ತೋತ್ರ ಇದ್ದರೆ ಅದಕ್ಕೆ ಅಷ್ಟಕ ಸ್ತೋತ್ರಗಳು ಅಂತ ಕರೀತಾರೆ. ಅದು ಮಂಗಳಾಷ್ಟಕ ಇರ್ಬೋದು, ಅಥವಾ ಗೋಪ್ಯಷ್ಟಕ ಅಂತ ಇರ್ಬೋದು, ಕೃಷ್ಣಾಷ್ಟಕ ಅಂತ ಇರ್ಬೋದು. ಒಟ್ಟಂದದಲ್ಲಿ 8 ಶ್ಲೋಕಗಳಿಂದ ದೇವರನ್ನು ಸ್ತುತಿಸುವಂಥ. ಕೆಲವು 27 ಶ್ಲೋಕಗಳಿಂದ ಸ್ತುತಿಸುವುದು ಅಂತ, ಅದಕ್ಕೆ ನಕ್ಷತ್ರಮಾಲಾ ಸ್ತೋತ್ರ ಅಂತ ಕರೀತಾರೆ. ನಕ್ಷತ್ರ ಸಂಖ್ಯೆಯ ಸ್ತೋತ್ರಗಳಿಂದ ದೇವರನ್ನು ಸ್ತುತಿಸುವಂತಹ ವಿಧಾನಗಳು. ಇನ್ನು ಕೆಲವು ಸ್ತೋತ್ರಗಳ ವಿಶೇಷ ಏನು ಅಂತ ಹೇಳಿದರೆ, ಅದರಲ್ಲಿ ಬೀಜ ಮಂತ್ರಗಳನ್ನೆಲ್ಲ ಇಟ್ಟುಕೊಂಡು ದೇವರನ್ನು ಸ್ತೋತ್ರ ಮಾಡುವಂಥದ್ದು ಇರ್ತದೆ. ಅಂಥದ್ದನ್ನು ಹೃದಯ ಸ್ತೋತ್ರ, ಆದಿತ್ಯ ಹೃದಯ, ಹೀಗೆ ಹೃದಯ ಸ್ತೋತ್ರಗಳು ಅಂತ ಕೆಲವು. ಇನ್ನು ಕೆಲವು ನನ್ನನ್ನು ಅಲ್ಲಿ ರಕ್ಷಣೆ ಮಾಡಲಿ, ಇಲ್ಲಿ ರಕ್ಷಣೆ ಮಾಡಲಿ, ನೀರಿನಲ್ಲಿ ಬಿದ್ದಾಗ ಇವನು ರಕ್ಷಣೆ ಮಾಡಲಿ, ಆಕಾಶದಲ್ಲಿ ಹಾರಿದಾಗ ಮತ್ತೊಬ್ಬ ರಕ್ಷಣೆ ಮಾಡಲಿ ಅಂತ ರಕ್ಷಣೆಯನ್ನು ಪ್ರಾರ್ಥಿಸುವ, ನನ್ನ ಹೃದಯದಲ್ಲಿ ಇವರು ಕೂತುಕೊಂಡು ರಕ್ಷಿಸಲಿ ಅಂತ ಹೀಗೆ ಪ್ರಾರ್ಥನೆ ಮಾಡುವ ಸ್ತೋತ್ರ ಇರ್ತದೆ. ಆ ರೀತಿಯ ರಕ್ಷಣೆಯನ್ನು ಪ್ರಾರ್ಥಿಸಿ ದೇವರನ್ನು ಶರೀರದಲ್ಲಿ ಸ್ಥಾಪನೆ ಮಾಡುವ ಸ್ತೋತ್ರಗಳಿಗೆ ಕವಚ ಸ್ತೋತ್ರಗಳು ಅಂತ ಹೆಸರು. ಅನೇಕ ಕವಚ ಇದೆ. ದೇವಿ ಕವಚ ಸ್ತೋತ್ರ ಅಂತಿದೆ. ಇಲ್ಲಿ ನಾರಾಯಣ ಕವಚ ಸ್ತೋತ್ರ ಅಂತ ನಾವು ನೋಡ್ತಾ ಇರತಕ್ಕಂಥ ಸ್ತೋತ್ರ ಇದು. ಗಣಪತಿ ಕವಚ ಅಂತಲೂ ಇದೆ. ಬೇರೆ ಬೇರೆ ದೇವತೆಗಳಿಂದ ರಕ್ಷಣೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಸ್ತೋತ್ರಗಳು ಕವಚ. ಕವಚ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವರ್ಮ, ಕವಚ, ನಹನ, ಸನ್ನಹನ, ಈ ಎಲ್ಲ ಶಬ್ದಕ್ಕೂ ಅರ್ಥ ಶರೀರವನ್ನು ಮುಚ್ಚುವಂತಹ, ಬೇರೆದ್ದರಿಂದ ರಕ್ಷಣೆ ಕೊಡ್ತಕ್ಕಂತಹ ಒಂದು ಶಾರೀರಿಕವಾದ ಒಂದು ವಸ್ತು ಅಷ್ಟೇ. ಶರೀರವನ್ನು ಮುಚ್ಚುವ ಒಂದು ವಸ್ತು ಕವಚ ಅಂತೇಳಿದೆ. ನಿಜವಾಗಿ ಅಂಗಿಗೂ ಕೂಡ ಸಂಸ್ಕೃತದಲ್ಲಿ ಕವಚ ಅಂತಲೇ ಹೆಸರು. ಅಂಗಿಯನ್ನು ಬೇರೆ ಬೇರೆ ಶಬ್ದದಿಂದ ಇವತ್ತು ಕರಿತೇವೆ ನಾವು, ಆದರೆ ನಿಜವಾಗಿ ಅದಕ್ಕೆ ಸಂಸ್ಕೃತದ ಶಬ್ದ ಏನು ಅಂದರೆ ಕವಚ. ಕೈಗೆ ಹಾಕುವ ಏನು ಕರಿತೀರಿ? ಗ್ಲೌಸ್ ಹಾಕ್ತಿರಲ್ಲ ಕೈಗೆ, ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ಏನು ಅಂತ ಹೇಳಿದರೆ ಹಸ್ತಕವಚ ಅಂತ ಹೆಸರು. ಕನ್ನಡದಲ್ಲಿ ಹೇಳುವುದಾದ್ರೂ ಕೈಗವಚು, ಕೈಗವಚ ಹೋಗಿ ಕೈಗವಚು ಅಂತ ಆಗಿರುವುದದು. ತಲೆಗೆ ಹಾಕುವಂಥ ಕವಚಕ್ಕೂ ಕೂಡ ಶಿರಸ್ತ್ರಾಣ, ಶಿರಃಕವಚ ಅಂತಲೇ ಸಂಸ್ಕೃತದಲ್ಲಿ ಹೆಸರು. ಶಿರವನ್ನು ತ್ರಾಣ ಮಾಡ್ತದೆ, ಆದ್ದರಿಂದ ಶಿರಸ್ತ್ರಾಣ ಅಂತ ಅದನ್ನು ಕರೆಯುವುದಷ್ಟೇ. ಅದರ ಕವಚ ಅಂದರೆ ರಕ್ಷಕವಾದದ್ದು ಅನ್ನುವ ಅರ್ಥದಲ್ಲಿ ಅದು ಪರ್ಯವಸಾನ ಆಗ್ತದೆ. ಅದರ ಕಣ್ಣಿಗೆ ರಕ್ಷಕವಾಗಿ ಕೆಲವರು ಭಾರಿ ಬೆಳಕಿನ ಕೆಲಸ ಮಾಡುವವರು ಕಣ್ಣಿಗೆ ರಕ್ಷಕವಾಗಿ ಒಂದು ಹಾಕ್ಕೊಂಡಿರ್ತಾರೆ. ಅದಕ್ಕೆ ಕಣ್ಣು ಕವಚ ಅಂತಲೇ, ನಯನ ಕವಚ ಅಂತಲೇ ಹೆಸರು.
ಹಾಗೆ ಇಲ್ಲಿ ಬಾಣ ಬಿಡಬೇಕಾದ್ರೆ ಕೈಗೆ ಬೆರಳಿಗೊಂದು ಕವಚ ಹಾಕೊಳ್ಳಿಕ್ಕಿಲ್ಲ, ಅದಕ್ಕೆ ಅಂಗುಲಿ ಕವಚ ಅಂತಲೇ ಹೆಸರು. ಹೀಗೆ ಅನೇಕ ರೀತಿಯ ಕವಚಗಳುಂಟು. ನಖ ಶಿಖಾಂತವಾಗಿ ಸಮಗ್ರ ಶರೀರವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಭೌತಿಕವಲ್ಲದ ಕವಚವನ್ನು, ಮಾಂತ್ರಿಕವಾದ ಕವಚವನ್ನು ಕವಚ ಸ್ತೋತ್ರಗಳು ಅಂತ ಕರೀತಾರೆ. ಅಂತಹ ವರ್ಮ ಅಂದರೂ ಕವಚ ಅಂದರೂ ಪರ್ಯಾಯ ಪದ. ಅಂತಹ ವರ್ಮ ಸ್ತೋತ್ರದಲ್ಲಿ, ಕವಚ ಸ್ತೋತ್ರದಲ್ಲಿ ಬಹಳ ಶ್ರೇಷ್ಠವಾದ, ಕವಚ ಸ್ತೋತ್ರಗಳಲ್ಲಿ ಅಗ್ರಗಣ್ಯವಾದ ಒಂದು ಸ್ತೋತ್ರ ಅಂದರೆ ಅದು ನಾರಾಯಣ ಕವಚ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬಂದಿರುವ ಏಕೈಕ ಕವಚ ಸ್ತೋತ್ರ. ಬೇರೆ ಬೇರೆ ನಮಸ್ಕಾರದ ಸ್ತೋತ್ರಗಳು ಬಹಳಷ್ಟು ಬಂದಿದ್ದಾವೆ, ಪ್ರಾರ್ಥನಾ ಸ್ತೋತ್ರಗಳು ಬಹಳಷ್ಟು ಬಂದಿದ್ದಾವೆ. ಆದರೆ ಕವಚ ಸ್ತೋತ್ರ ಇಡೀ ಶ್ರೀಮದ್ ಭಾಗವತದಲ್ಲಿ ಒಂದೇ ಒಂದು ಬಂದದ್ದು ಅಂದರೆ 6ನೇ ಸ್ಕಂದದಲ್ಲಿ ಬಂದಿರತಕ್ಕಂತಹ ನಾರಾಯಣ ವರ್ಮ. ಕವಚ ಸ್ತೋತ್ರವನ್ನು ಪಠಿಸುವುದಕ್ಕಿಂತ ಮುಂಚೆ ಕೆಲವೊಂದು ಧಾರ್ಮಿಕ ವಿಧಾನಗಳನ್ನು ಆರಂಭ ಮಾಡಿದ್ದನ್ನು ನಿನ್ನೆ ನೋಡಿದ್ದೇವೆ. ಒಂದು ಕೈಕಾಲು ಮುಖವನ್ನು ತೊಳೆದುಕೊಳ್ಳಿ, ದೌತಾಂಗ್ರಿ ಪಾಣಿಹಿ, ಆಮೇಲೆ ಆಚಮನ ಮಾಡಬೇಕು. ಆಚಮನ ಮಾಡಿದ ಮೇಲೆ ಪವಿತ್ರ ಧಾರಣೆ ಮಾಡಿಕೋ, ಸಪವಿತ್ರ, ಆಮೇಲೆ ಉದನ್ಮುಖ, ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ಸರಿಯಾಗಿ ಕೂತುಕೊಂಡು ಶರೀರದಲ್ಲಿ 2 ಮಂತ್ರಗಳಿಂದ ನ್ಯಾಸಗಳನ್ನು ಮಾಡಿಕೋ. ಒಂದು ಮಂತ್ರ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರ, ಮತ್ತೊಂದು 12 ಅಕ್ಷರದಲ್ಲಿರತಕ್ಕಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರ. ಅದರಿಂದ ನ್ಯಾಸ ಮಾಡಿಕೋ. ಮಂತ್ರಾಭ್ಯಾಮ್ ಅಂದರೆ 2 ಮಂತ್ರಗಳಿಂದ ನ್ಯಾಸ ಮಾಡಿಕೊಳ್ಳಬೇಕು ಅಂತ. ಹೇಗೆ ಅಲ್ಲ, ಯಾತಕ್ಕೋಸ್ಕರ ಈ ಮಂತ್ರ ಜಪ, ಈ ನ್ಯಾಸ ಎಲ್ಲ ಯಾಕೆ ಬೇಕು? ಅದರ ಫಲ ಹೇಳಿದರೆ ಆಗ ಬೇಗ ಅದರಲ್ಲಿ ಆಸಕ್ತಿ ಮೂಡ್ತದೆ. ಅದಕ್ಕೋಸ್ಕರ ಆರಂಭದಲ್ಲೇ ಶುಕಾಚಾರ್ಯರು ಫಲವನ್ನು ಹೇಳಿದರು, ವಿಶ್ವರೂಪಾಚಾರ್ಯರು ಅದನ್ನು ಒತ್ತಿ ಹೇಳಿದರು. ಏನು ಫಲ ಅಂದರೆ ಭಯ ಆಗತೆ ದೈವ ಭೂತಾತ್ಮ ಕರ್ಮಭ್ಯ ನಾರಾಯಣಮಯ ಪುಮಾನ್ ಅಂತ. ಭಯೇ ಆಗತೆ ಸತಿ ನಾರಾಯಣಮಯಂ ವರ್ಮ ಸನ್ನಹ್ಯೇತ್. ನಾರಾಯಣಮಯವಾದ ವರ್ಮವನ್ನು ಶರೀರದಲ್ಲಿ ಆವಚಿಕೊಂಡು ಕಟ್ಟಿಕೊಳ್ಳಬೇಕು. ಯಾವಾಗ? ಭಯೇ ಆಗತೆ ಸತಿ, ಭಯದಿಂದ ನಿವೃತ್ತಿಯನ್ನು ಪಡೆಯುವುದಕ್ಕೋಸ್ಕರ. ಭಯ ಬರುವುದು ಯಾವುದರಿಂದ? ದೈವ ಭೂತ ಆತ್ಮ ಕರ್ಮಭ್ಯ ಅಂತ 4ರಿಂದ ಭಯ ಬರ್ತದೆ. ದೈವ ಕರ್ಮ ಅಂದರೆ ನಾನು ನಿನ್ನೆ ಆದಿದೈವಿಕ ಅಂತ ಹೇಳಿದೆ. ದೈವ ಕರ್ಮ ಅಂದರೆ ಏನು? ದೈವದಿಂದ ಬರುವ ಭಯ ಅಂದರೆ ಕುಲದೇವತಾ ಶಾಪ ಅಂತ ಕೆಲವು ಶಬ್ದದಿಂದ ಕರಿತೇವೆ. ನವಗ್ರಹ ದೇವತೆಗಳು ಒಂದೊಂದು ಸ್ಥಾನದಲ್ಲಿದ್ದಾಗ ಸೂಚನೆ ಮಾಡ್ತಕ್ಕಂಥ ಕೆಲವು ಕ್ಲೇಶಗಳನ್ನು ಗ್ರಹಚಾರ ದೋಷ ಅಂತ ಕರಿತೇವೆ. ಗ್ರಹಗಳು ಕೂಡ ದೇವತೆಗಳೇ. ಅಂದರೆ ಗ್ರಹಚಾರ ಅನ್ನೋದು ಕೂಡ ದೈವವಾದ ಭಯ, ದೈವ ಭಯ ಅಂತಲೇ ಅದಕ್ಕೆ ಹೆಸರು. ಅನೇಕ ದೈವ ಭಯ, ಅದು ಭೂತ ಪ್ರೇತಾದಿಗಳಿಂದ ಬರತಕ್ಕಂತಹ ಭಯವನ್ನು ಕೂಡ ದೈವ ಭಯ ಅಂತಲೇ ಕರೆಯುವ. ದಿವ್ಯವಾದದ್ದು ಆಕಾಶದಿಂದ ಬೀಳತಕ್ಕಂತಹ ಉತ್ಪಾತಗಳು, ಧೂಮಕೇತು ಮೊದಲಾದವುಗಳಿಂದ ಉಂಟಾಗತಕ್ಕಂತಹ ಭಯ, ಅದನ್ನು ಕೂಡ ದೈವ ಭಯ. ಗ್ರಹಣಾದಿಗಳು ಇವನ ನಕ್ಷತ್ರದಲ್ಲೇ ಆದಾಗ ಇವನಿಗೆ ಒಂದು ಭಯ ಹುಟ್ಟುತ್ತಲ್ವ, ಅಂಥದ್ದು ಕೂಡ ದೈವ ಭಯ ಅಂತಲೇ ಕರೆಯೋದು. ಒಟ್ಟಂದದಲ್ಲಿ ದೈವ ಭಯ ಅನ್ನುವುದರಲ್ಲಿ ಸಾವಿರಾರು ಭಯಗಳು ಸೇರಿ ಹೋಗ್ತವೆ. ಸರ್ಪಗಳಿಂದ ಉಂಟಾಗುವ ಭಯವನ್ನು ಕೂಡ ದೈವ ಭಯ ಅಂತಲೇ ಕರೆಯೋದು. ಸರ್ಪಗಳಿಂದ ಭಯ ಉಂಟಾಗುವುದು ಅಂದರೆ ಸಾಪನ ಭಯವೂ ಆಗ್ಬೋದು, ಅಥವಾ ನಾವು ಎಲ್ಲೋ ಕಾಡಿಗೆ ಹೋಗಬೇಕಾದರೆ ಉಂಟಾಗುವ ಭಯಗಳು ಆಗ್ಬೋದು, ಸರ್ಪ ಭಯ. ಇವೆಲ್ಲ ದೈವ ಭಯ ಅಂತ ಕರೀತಾರೆ. ಇನ್ನು ಭೂತ ಭಯ ಅಂತ ಮತ್ತೊಂದು. ವಸ್ತುತಃ ಭೂತ ಅನ್ನುವ ಶಬ್ದಕ್ಕೆ ಪ್ರಾಣಿಗಳು ಅಂತ ಅರ್ಥ. ಪ್ರಾಣಿಗಳಿಂದ ಉಂಟಾಗತಕ್ಕಂತಹ ಭಯ, ಅದರಿಂದ ಸರ್ಪ ಭಯಾದಿಗಳನ್ನು ಭೂತ ಭಯದಲ್ಲೂ ಸೇರಿಸಲಿಕ್ಕೆ ಬರ್ತದೆ. ಆದರೆ ಮೂಲಭೂತವಾಗಿ ಭೂತ ಭಯ ಅನ್ನುವ ಶಬ್ದದಿಂದ ಪಂಚಭೂತಗಳಿಂದ ಉಂಟಾಗುವ ಭಯವನ್ನು ಇಟ್ಟುಕೊಳ್ಳುವುದು. ಪಂಚಭೂತಗಳು ಅಂದ್ರೇನು? ಅತಿವೃಷ್ಟಿ, ಸಿಕ್ಕಾಬಟ್ಟೆ ನೀರು, ಪಂಚಭೂತಗಳಲ್ಲಿ ನೀರು ಒಂದು. ಅತಿವೃಷ್ಟಿಯಿಂದ ಭಯ ಉಂಟಾಗ್ತದೆ. ಈ ಬಾರಿ ಕೆಲವು ಕಡೆಯಲ್ಲಿ ಮನೆ ಕಟ್ಟಿದವರಿಗೆ ಸಮಸ್ಯೆ ಆಗ್ತದೆ. ಮಳೆ ಬರ್ತಾ ಇದ್ದರೆ ಅವರಿಗೊಂದು ರೀತಿಯಲ್ಲಿ ಶ್ವಾಸ ಎಲ್ಲ ಮೂಗಿನಲ್ಲೇ ಇರ್ತದೆ, ಒಳಗೆ ಹೋಗುವುದೇ ಇಲ್ಲ. ಒಂದು ಸಲ ಮಳೆ ನಿಂತರೆ ಸಾಕು ಅಂತ. ಆದ್ದರಿಂದ ಇದು ಜಲದಿಂದ ಉಂಟಾಗತಕ್ಕಂತಹ ಭಯ. ಇನ್ನು ಕೆಲವೊಂದು ಸಿಕ್ಕಾಬಟ್ಟೆ ಬಿಸಿಲು ಅಂತಾದರೆ ನಾಗಪುರದಲ್ಲೆಲ್ಲ ಆಗುತ್ತಲ್ಲ, ಏನು ತಲೆ ಒಡೆದು ಹೋಗುವುದು ಅಂತ, ಸನ್ ಸ್ಟ್ರೋಕ್ ಅಂತ ಕರೀತಾರಲ್ಲ, ಇಂಥದ್ದೆಲ್ಲ. ಅಂದರೆ ಬಹಳಷ್ಟು ಅಗ್ನಿಯಿಂದ ಉಂಟಾಗತಕ್ಕಂತಹ ಭಯ, ಅಗ್ನಿ ಭಯ, ಜಲಭಯ, ವಾಯುಭಯ, ಚಂಡಮಾರುತ ಮುಂತಾದವುಗಳಿಂದ ಉಂಟಾಗತಕ್ಕಂತಹ ಭಯ, ಆಕಾಶಕಾಯಗಳ ಭಯ, ಇವೆಲ್ಲವೂ ಕೂಡ, ಅಥವಾ ಭೂಮಿಯೇ ಕೂಡ ಭೂಕಂಪನವಾಗಿ ಅದರಲ್ಲಿ ತತ್ತರಿಸಿ ಹೋಗಬಹುದಾದ ಭಯ. ಹೀಗಾಗಿ ಪಂಚಭೂತಗಳಿಂದ ಉಂಟಾಗಬಹುದಾದ ಭಯಗಳನ್ನೆಲ್ಲ ಭೂತ ಆದಿ ಭೌತಿಕ ದೋಷಗಳು, ತಾಪಗಳು ಅಂತ ಕರೀತಾರೆ. ಅದೊಂದು ಭೂತ ಭಯ ಅಂತ ಕರೀತಾರೆ. ದೈವ ಭೂತ ಆತ್ಮ ಅಂತ ಮತ್ತೊಂದು ಆತ್ಮ ಭಯ ಅಥವಾ ಆಧ್ಯಾತ್ಮಿಕ ಭಯ ಅಂತ ಕರೀತಾರೆ. ಆತ್ಮ ಸಂಬಂಧಿಯಾದ ಆದಿಗಳು ಅಂತ. ಇಲ್ಲಿ ಆತ್ಮ ಅಂದರೆ ಶರೀರ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಮೂಲಭೂತವಾಗಿ ಆತ್ಮ ಅಂದರೆ ಪರಮಾತ್ಮ, ಆಮೇಲೆ ಆತ್ಮ ಅಂತ ಹೇಳಿದರೆ ಜೀವಾತ್ಮ, ಆಮೇಲೆ ಆತ್ಮ ಅಂತ ಹೇಳಿದರೆ ಜೀವಾತ್ಮನಿಗೆ
ಅವ ಇದ್ದಾನೆ ಅನ್ನುವುದನ್ನು ಸೂಚನೆ ಮಾಡತಕ್ಕಂತಹ ಲಿಂಗ ದೇಹ, ಅದನ್ನು ಆತ್ಮ. ಆಮೇಲೆ ಆ ದೇಹವನ್ನು ಆವರಿಸಿ ನಿಂತಿರತಕ್ಕಂಥ ಉಳಿದ ದೇಹಗಳು, ಪ್ರಮುಖವಾಗಿ ಈ ಸ್ಥೂಲ ದೇಹ. ಈ ಸ್ಥೂಲ ದೇಹವನ್ನು ಆತ್ಮ ಅಂತ ಕರಿತೇವೆ. ಈ ಆತ್ಮ ಭಯ ಅಂದರೆ ಶರೀರದ ಮೇಲಿನ ಅಭಿಮಾನದಿಂದ ಉಂಟಾಗತಕ್ಕಂತಹ ಭಯಗಳು. ಅಂದರೆ ಏನು? ಕೈ ಕತ್ತರಿಸಿ ಹೋಗುವಂತಹದ್ದು ಭಯ, ಅಥವಾ ರೋಗ, ಶರೀರದಲ್ಲಿ ಉಂಟಾಗತಕ್ಕಂತಹ ರೋಗಗಳಿಂದ ಉಂಟಾಗುವ ಭಯಗಳು. ಆತ್ಮ ಅಂದರೆ ಶರೀರದ ಒಳಗಿರುವ ಇಂದ್ರಿಯಗಳು, ಇಂದ್ರಿಯಗಳ ಒಳಗಿರತಕ್ಕಂಥ ಮನಸ್ಸು, ಆ ಮನಸ್ಸಿಗೆ ಉಂಟಾಗತಕ್ಕಂತಹ ಆದಿಗಳು, ಆದಿ ವ್ಯಾಧಿ ಅಂತ ಕರಿತೇವಲ್ವ, ಆ ಆದಿಗಳನ್ನು ಕೂಡ ಆಧ್ಯಾತ್ಮಿಕ ಅಂತಲೇ ಕರಿತೇವೆ. ಬೇರೆ ಬೇರೆ ಅರ್ಥದಲ್ಲಿ ಈ ಶಬ್ದಕ್ಕೆ ವ್ಯಾಖ್ಯಾನ ಇದೆ. ಪ್ರಮುಖವಾಗಿ ಶಾರೀರಿಕವಾದ ಭಯ, ಪಂಚಭೂತಗಳಿಂದ ಉಂಟಾಗತಕ್ಕಂತಹ ಭಯ, ದೈವ ಕುಲದೇವತಾದಿಗಳಿಂದ ಉಂಟಾಗತಕ್ಕಂತಹ ಭಯ. ಈ ದೈವ ಭೂತ ಆತ್ಮಗಳಿಂದ ಉಂಟಾಗುವ ಭಯ ಮನುಷ್ಯನಿಗೆ ಸಾಮಾನ್ಯವಾಗಿ ದಿನನಿತ್ಯ ಬರುವುದು ಇಷ್ಟರಲ್ಲಿ ಸೇರಿ ಹೋಗ್ತದೆ. ಇದರ ನಂತರ ಇನ್ನೊಂದು ಭಯ ಏನಂದರೆ ಕರ್ಮ ಭಯ ಅಂತ. ನಾನು ಜನ್ಮಾಂತರದಲ್ಲಿ ಏನೋ ಮಾಡಿದ್ದೇನೆ ಅಂತ ಇವನಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಕೆಲವು ಸಲ ಏನಿಸುತ್ತೆ ಅಂದರೆ, ನಾನು ಬಾಲ್ಯದಲ್ಲಿ ಆ ಹಸುವಿಗೆ ಅದ್ವಾತದ್ದು ಹೊಡೆದಿದ್ದೇನೆ. ಒಂದು ಸಲ ಆ ಹಸು ಕೈಕಾಲು ಬಿಟ್ಟು ನನ್ನ ಕಾಲ ಅಡಿಗೆ ತೂರಿಕೊಳ್ಳುವಷ್ಟು ನಾನು ಹೊಡೆದಿದ್ದೇನೆ. ಇದರಿಂದ ಏನಾಗುತ್ತೋ ಏನೋ ಅಂತ ಭಯ. ಕೆಲವು ಕರ್ಮ ಭಯ ಕಂಸನಿಗೆಲ್ಲ ಕಾಡ್ತಾ ಇತ್ತು ಅಂತ ಎಲ್ಲ ಈ ದಶಮಸ್ಕಂದದಲ್ಲಿ ಬರ್ತದೆ. ದುರ್ಯೋಧನನಿಗೂ ಕೂಡ ಕೊನೆಯ ಹಂತದಲ್ಲಿ ತನ್ನ ಕರ್ಮಗಳ ಭಯವೇ ಕಾಡ್ತಾ ಇತ್ತು. ಜೀವನದಲ್ಲಿ ಕೆಟ್ಟ ಕರ್ಮವನ್ನೇ ಮಾಡಿ ಬದುಕಿದವನಿಗೆ ಒಂದಲ್ಲ ಒಂದು ಹಂತದಲ್ಲಿ ಕರ್ಮ ಭಯ ಅನ್ನೋದು ನಿರಂತರವಾಗಿ ಕಾಡ್ತಾ ಇರ್ತದೆ. ಅವನಿಗೆ ಜೀವನ ಅನ್ನೋದು ಸುಖಮಯವಾಗುವುದಕ್ಕೆ ಶಕ್ಯವೇ ಇಲ್ಲ. ಆತ ಹಂಸತೂಲಿಕಾ ತಲ್ಪದಲ್ಲಿದ್ದರೂ ಕೂಡ ಅದು ಮುಳ್ಳಿನ ಹಾಸಿಗೆಯಲ್ಲಿದ್ದ ಹಾಗೆ ಇರ್ತಾನೆ. ಇದು ಕರ್ಮ ಭಯದಿಂದ ಉಂಟಾಗತಕ್ಕಂಥದ್ದು. ಅಂದರೆ ದೈವ ಭೂತಾತ್ಮ ಕರ್ಮಭ್ಯ ಭಯ ಆಗತೆ. ಏನು ಮಾಡಬೇಕು? ನಾರಾಯಣಮಯಂ ವರ್ಮ ಸನ್ನಕ್ಯೇತ್. ಯಾರು? ನಾರಾಯಣಮಯ ಪುಮಾನ್. ನಾರಾಯಣಮಯ ಪುಮಾನ್, ಪುರುಷ ನಾರಾಯಣಮಯನಾಗಿ ನಾರಾಯಣ ವರ್ಮವನ್ನು ತಾನು ಧಾರಣೆ ಮಾಡಿಕೊಳ್ಳಬೇಕು ಅಂತ. ನಾರಾಯಣಮಯ ಪುಮಾನ್ ಅಂದರೆ ಏನರ್ಥ? ಮಯ ಅಂದರೆ ಪ್ರಧಾನ ಅಂತ ಅರ್ಥ. ನಾರಾಯಣನು ಸರ್ವೋತ್ತಮ ಅಂತ ತಿಳಿದವನಿಗೆ ನಾರಾಯಣಮಯ ಅಂತ ಹೆಸರು. ಅದು ಬಿಟ್ಟು ನಾರಾಯಣನೇ ಆದ ಅಂತ ಕೆಲವರು ವ್ಯಾಖ್ಯಾನಿಸಿದ್ದುಂಟು. ನಾರಾಯಣಮಯ. ಮಡಿಕೆಯು ಮೃಣ್ಮಯ. ಮೃಣ್ಮಯ ಅಂದ್ರೇನು? ಮಣ್ಣೇ ಮಡಿಕೆ. ಅದರಿಂದ ನಾರಾಯಣಮಯ ಭಕ್ತ ಅಂದರೆ ಏನರ್ಥ? ನಾರಾಯಣನೇ ಭಕ್ತ ಅಂತ ಹೀಗೆ ಅಭೇದ ಚಿಂತನೆ ಕೆಲವರು ಮಾಡಿದ್ದುಂಟು. ಆದರೆ ಮಯ ಶಬ್ದ ಆ ಅರ್ಥವನ್ನು ಮಾತ್ರ ಹೇಳುವುದಲ್ಲ, ಅಭೇದ ಎಂಬ ಅರ್ಥವನ್ನು ಮಾತ್ರ ಹೇಳುವುದಲ್ಲ. ತಾದಾತ್ಮ್ಯ ಎಂಬ ಅರ್ಥಕ್ಕಿಂತ ಬೇರೆಯಾಗಿ ಪ್ರಾಚುರ್ಯ ಎಂಬ ಅರ್ಥದ ಜೊತೆಗೆ ಪ್ರಧಾನ ಎಂಬ ಅರ್ಥದಲ್ಲಿ ಮಯಟ್ ಅನ್ನೋ ಪ್ರತ್ಯಯ ಬರ್ತದೆ. ಅನ್ನು ನಾರಾಯಣಮಯ ಅಂದರೆ ನಾರಾಯಣನೇ ಪ್ರಧಾನ, ಅವನೇ ಸರ್ವೋತ್ತಮ ಅನ್ನುವ ಎಚ್ಚರಿಕೆಯುಳ್ಳಂತಹ ಪುರುಷ ಏನು ಮಾಡಬೇಕು? 2 ಮಂತ್ರಗಳಿಂದ ನ್ಯಾಸ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಅಂದರೆ ಎಷ್ಟು ಅಕ್ಷರ ಉಂಟು? ಅಷ್ಟೇ ಅಕ್ಷರ ಇದು ಅಲ್ವಾ? ನಾರಾಯಣ ಅಷ್ಟಾಕ್ಷರದಲ್ಲಿ ಎಷ್ಟು ಅಕ್ಷರ ಉಂಟು ಅಂದರೆ ಅಷ್ಟೇ ಅಕ್ಷರ ಇರು. ಅಷ್ಟಾಕ್ಷರ ಇರುವಂಥದ್ದು ನಾರಾಯಣ ಅಷ್ಟಾಕ್ಷರ. 8 ಅಕ್ಷರ ಇದೆ. ಅದರಲ್ಲಿ ಪ್ರಾರಂಭದ ಅಕ್ಷರ ಓಂ ಅಂತ ಹೇಳ್ತಕ್ಕಂತಹ ಪ್ರಣವ, ಆಮೇಲೆ ನಮಃ ಅಂತಕ್ಕಂಥ 2 ಅಕ್ಷರ, ಆಮೇಲೆ ನಾರಾಯಣಾಯ ಅಂತ ಹೇಳ್ತಕ್ಕಂಥ 4 ಅಕ್ಷರ. 4 ನಮಃ ಅಂತ ಹೇಳಿ 2 ಎಷ್ಟಾಯಿತು? 4 2 ನಾರಾಯಣಾಯ ಅಂತ 5 ಇದೆ. 5 + 2 7 ಆಯಿತು. 7 ಆದ ಮೇಲೆ 1 ಸೇರಿದರೆ 8 ಆಯಿತು. ಓಂಕಾರ ಸೇರಿಸಿದರೆ 8. ಹೀಗೆ ಅಷ್ಟಾಕ್ಷರ ಮಂತ್ರ ಅಂತೇಳಿ. ಆ ಅಷ್ಟಾಕ್ಷರ ಮಂತ್ರವನ್ನು ಎಲ್ಲಿ ನ್ಯಾಸ ಮಾಡಬೇಕು? ಪಾದಯೋರ್ ಜಾನುನೋರೂರ್ವೋಃ ಉದರೇ ಹೃದಯಥೋರಸಿ ಮುಖೇ ಶಿರಸ್ಯಾನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್. ಓಂಕಾರಾದೀನಿ ವಿನ್ಯಸೇತ್. ಓಂಕಾರದಿಂದ ಆರಂಭಿಸಿ ಯ ನಾರಾಯಣ ಯ ಅನ್ನೋ ಯಕಾರದ ತನಕದ ಅಕ್ಷರಗಳನ್ನು, ಇದಕ್ಕೆ ಅಕ್ಷರನ್ಯಾಸ ಅಥವಾ ವರ್ಣನ್ಯಾಸ ಅಂತ ಹೆಸರು. ವರ್ಣನ್ಯಾಸ ಅಂದರೆ ಏನು? ನ್ಯಾಸ ಅಂದರೆ ಇಡುವುದು. ಶಿಲಾನ್ಯಾಸ ಅಂದರೆ ಏನು? ಕಲ್ಲು ಇಡುವುದು. ನೆಲದಲ್ಲಿ ಶಿಲೆಯನ್ನು ನ್ಯಾಸ ಮಾಡುವುದಕ್ಕೆ ಶಿಲಾನ್ಯಾಸ ಅಂತ ಹೆಸರು. ಉಪನ್ಯಾಸ ಅಂದರೆ ಹಾಗೆ ಇಡುವುದು. ಎಲ್ಲಿಡುವುದು ಉಪನ್ಯಾಸ ಅಂದರೆ? ಉಪ ಅಂದರೆ ಉಪರಿ, ಉಪರಿ ಅಂದರೆ ಉಪರ್, ಮೇಲೆ ಅಂತ ಅರ್ಥ. ಉಪ್ಪು ಇಂಗ್ಲೀಷ್ನಲ್ಲಿ ಉಪ್ಪು ಅಂತಲೇ ಬರೆಯುವುದು. ಅಪ್ಪು, ಉಪ್ಪಿನಲ್ಲಿ ನ್ಯಾಸ ಮಾಡುವುದಕ್ಕೆ ಉಪ್ಪಿನಲ್ಲಿ ಹಾಕುವುದು ಅಂತ ಅರ್ಥ. ಉಪ ಮೇಲ್ಭಾಗದಲ್ಲಿ ನಿಲ್ಲಿಸುವುದು. ಸ್ವಲ್ಪ ಹಾಗೆ ಅಂತೇಳಿ ಏಣಿಟ್ಟು ನಿಲ್ಲಿಸುವುದಲ್ಲ, ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಮೇಲೆ ನಿಲ್ಲಿಸುವುದಲ್ಲ, ಬೌದ್ಧಿಕವಾಗಿ ಅವನ ಬುದ್ಧಿಯನ್ನು ಒಂದು ಹಂತದ ತನಕ ಮೇಲೆ ಏರಿಸುವ ಕೆಲಸ ಇಲ್ಲಿ ನಡೆಯುತ್ತೆ. ಅಂಥದ್ದನ್ನು ಉಪನ್ಯಾಸನ ಅಥವಾ ಉಪನ್ಯಾಸ ಅಂತ ಕರೆಯುವುದು. ಹಾಗೆ ಇಲ್ಲಿ ವರ್ಣನ್ಯಾಸ ಅಂದರೆ ಏನು? ವರ್ಣವನ್ನು ಇಡುವುದು. ಎಲ್ಲಿಡುವುದು? ಶರೀರದ ಬೇರೆ ಬೇರೆ ಭಾಗದಲ್ಲಿ ವರ್ಣವನ್ನು ಇಡುವುದು. ವರ್ಣ ಅಂದರೆ ಏನು? ವರ್ಣ ಅಂದರೆ ಅಕ್ಷರ. ಅಕ್ಷರವನ್ನು ಇಡ್ಲಿಕ್ಕೆ ಬರ್ತದ? ಅಕ್ಷರ ಎಲ್ಲಿರುವುದು? ಅಕ್ಷರ ಪುಸ್ತಕದಲ್ಲಿ ಇರ್ತದ? ಪುಸ್ತಕದಲ್ಲಿ ಅಕ್ಷರ ಇರುವುದಲ್ಲ.
ಏನಿರೋದು ಪುಸ್ತಕದಲ್ಲಿ ಇಂಕ್ ಇರೋದು, ಎಡವಟ್ಟು ಇಂಕ್ ಬಿದ್ದಿರೋದು ಅಷ್ಟೇ. ಅಲ್ಲಿರೋದು ಲಿಪಿ ಬೇರೆ, ವರ್ಣ ಬೇರೆ. ಲಿಪಿಯಿಂದ ವರ್ಣವನ್ನು ಊಹಿಸುವುದು. ಇದು ಇಂಥ ವರ್ಣ, ಇದು ಆ. ಯಾಕೆ ಆ? ಹೀಗೆ ಬರೆದಿದ್ದಾರೆ, ಆದ್ದರಿಂದ ಇದು ಆ. ಅಲ್ಲ, ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಅಥವಾ ದೇವನಾಗರಿ ಲಿಪಿ ಅಂದರೆ ಹೀಗೆ ಬರೆದದ್ದರಿಂದ ಇದು ಆ. ಆದರೆ ಇಂತಹ ರೇಖೋಪರೇಖಾ ವಿನ್ಯಾಸ ಇರುವುದರಿಂದ ಇದು ಆ ಅಂತ ಹೇಳುವುದಕ್ಕೆ ಈ ಲೇಖಕರು ಬಯಸಿದ್ದಾರೆ ಅಂತ. ಆ ಲೇಖಕರು ಯಾವ ವರ್ಣವನ್ನು ಉಚ್ಚರಿಸುವುದಕ್ಕೆ ಬಯಸಿದ್ದಾರೋ ಆ ವರ್ಣವನ್ನು ಆ ಅಕ್ಷರದಿಂದ ಊಹೆ ಮಾಡುವುದೇ ಹೊರತು ಅಲ್ಲಿ ಬರೆದದ್ದು ಅಕ್ಷರ ಅಲ್ಲ, ಅದು ಕ್ಷರ. ಅದಕ್ಕೆ ಅದು ಹಾಕಿ ಉಜ್ಜಿದ್ರೆ ಹೋಗ್ತದೆ, ಅದು ಕ್ಷರ, ನಾಶವಾಗುವಂಥದ್ದು. ವರ್ಣ ಅನ್ನೋದು ಅಕ್ಷರ, ನಾಶರಹಿತ, ಕ್ಷರಣ ಇಲ್ಲದೆ ಇರುವಂಥದ್ದು ವರ್ಣ, ಶಾಶ್ವತವಾದದ್ದು ವರ್ಣ. ಹಾಗೆಂತೇಳಿ ಇದ್ದ ವರ್ಣ ಕೇಳಿಸುವುದಿಲ್ಲ. ಈ ಆಕಾಶದಲ್ಲಿ ಎಲ್ಲ ವರ್ಣವೂ ಇದೆ. ಈಗ ಈ ರೂಮಿನಲ್ಲಿ ಎಷ್ಟು ವರ್ಣ ಇದೆ? ವರ್ಣಗಳು ಲೆಕ್ಕದ ಪ್ರಕಾರ 51 ವರ್ಣ ಅಂತ ಇಟ್ಟುಕೊಳ್ಳ. ತಮಿಳ್ನವರಲ್ಲಿ ಕೇಳಿದರೆ ಎಷ್ಟು ಹೇಳ್ತಾರೆ? 24. ತಮಿಳ್ನವರು ವರ್ಣ ಭಾಳ ಕಡಿಮೆ ಹೇಳ್ತಾರೆ. ಇಂಗ್ಲೀಷ್ನವರು ಕೇಳಿದರೆ 26 ಅಂತ ಹೇಳ್ತಾರೆ. A to Z ಅಂತ, ಅಷ್ಟು ಮುಗಿತವರು. ನಮ್ಮಲ್ಲಿ ಹಾಗಲ್ಲ, 51 ವರ್ಣ ಲೆಕ್ಕಕ್ಕೆ ಹೇಳ್ತೇವೆ. ಯಾಕಂದರೆ ಭಗವಂತ 51 ರೂಪದಿಂದ ಅಜ, ಆನಂದ, ಇಂದ್ರ, ಈಶ ಮೊದಲಾದ ರೂಪಗಳಿಂದ ನೃಸಿಂಹ ಕ್ಷಸ್ಯ ದೇವತ, ಅಕಾರದಿಂದ ಹಿಡಿದು ಕ್ಷಕಾರದ ತನಕ. ಅಕ್ಷರ ಅಂದರೆ ಅಕಾರದಿಂದ ಕ್ಷಕಾರದ ತನಕ ಇರತಕ್ಕಂಥ ಒಂದು ವರ್ಣ ಸಮುದಾಯಗಳು 51. ಆದ್ದರಿಂದ ದೇವರು 51 ರೂಪದಿಂದ 51 ಅಕ್ಷರಗಳನ್ನು ನಿಯಂತ್ರಿಸ್ತಾನೆ ಅನ್ನೋದ್ರಿಂದ 51 ಅಕ್ಷರ. ಏಕಪಂಚಾಶತ್ ವರ್ಣಾನಾಂ ಅಂದರೆ ಏಕಪಂಚಾಶತ್ ವರ್ಣಗಳ ಸಂಖ್ಯೆ ಅಂತ ನಾವು ಸಾಮಾನ್ಯ ಹೇಳ್ತೇವೆ. ಶ್ರೀಮಠ್ ಟೀಕಾಕೃತ್ಪಾದರು ಕರ್ಮ ನಿರ್ಣಯಕ್ಕೆ ಟೀಕೆಯನ್ನು ಬರಿತಾ ಹೇಳ್ತಾರೆ, ಅಕ್ಷರಗಳು 51 ಅಂತ ಒಂದು ವ್ಯವಸ್ಥೆ. ಅದು ವರ್ಣನ್ಯಾಸಕ್ಕೋಸ್ಕರ, ಮಾತೃಕಾನ್ಯಾಸಕ್ಕೋಸ್ಕರ ಇರುವ ವ್ಯವಸ್ಥೆ. ವಸ್ತುತಃ ಅನಂತ ವರ್ಣಗಳು ಇಷ್ಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಮತ್ತು ಆ ಅನ್ನುವುದರ ಮಧ್ಯದಲ್ಲೇ 100 ವರ್ಣಗಳಿದ್ದಾವೆ. ಆ ಮತ್ತು ಈಯ ಮಧ್ಯದಲ್ಲಿ 1000 ವರ್ಣಗಳಿದ್ದಾವೆ. ಆದರೆ ವರ್ಣಗಳು ಇಷ್ಟೇ ಅಂತಿಲ್ಲ. ಯಾಕಂದರೆ ಈಗ ಫ, ಫ, ಬ, ಭ, ಮ ಇದೆ ಅಲ್ವ, ಇದರ ಮಧ್ಯದಲ್ಲಿ ಫ ಇಲ್ವಾ? ನಮ್ಮದು ಯಾವುದು? ಫಲಾಹಾರ ಅಂತ ನಮ್ಮಲ್ಲಿ ಒಂದು ಶಬ್ದ ಉಂಟಲ್ಲ, ಫಲವನ್ನು ತಿನ್ನುವುದಕ್ಕೆ ಫಲಾಹರಣ ಅಂತ ಹೆಸರು. ಕೆಲವರು ಫಲಾಹಾರ ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಫ ಇಲ್ಲ, ಅದು ಇಂಗ್ಲೀಷಿನ ಎಫ್ ಅನ್ನು ಸಂಸ್ಕೃತಕ್ಕೆ ಹಾಕಲಿಕ್ಕಿಲ್ಲ. ಅದರಿಂದ ಪರ ಫಲ, ಪಂ ಪರಾಯ ನಮಃ, ಫಂ ಫಲಿನೇ ನಮಃ ಅಂತ ಫಲ ಫ ಅಂತಿದೆ ಹೊರತು ಫ ಅನ್ನೋದಿಲ್ಲ. ಹಾಗೆ ಸಂಸ್ಕೃತದಲ್ಲಿ ಝೆಡ್ ಅನ್ನೋದಿಲ್ಲ, ಗುಜಾ ಅಂತ ಹೇಳಲಿಕ್ಕಿಲ್ಲ. ಏನಿದ್ರು ಝ ಞ ಅಷ್ಟೇ. ಜ ಮತ್ತು ಝಂ ಝಾಡಿದ್ದಾರೆ ನಮಃ ಅಂತ ಝ ಇದೆ ಹೊರತು ಗುಜಾ ಇಲ್ಲ. ಹಾಗಾದರೆ ಆ ವರ್ಣವೇ ಇಲ್ವಾ? ಇದೆ. ಆದರೆ ಈ 51 ವರ್ಣಗಳಿಗೆ ಭಗವಂತನ ಸ್ವರೂಪ ಏನಿದೆ ಅದು 51. ಅದರ ಮಧ್ಯದಲ್ಲಿ ಅನೇಕ ವರ್ಣಗಳುಂಟು. ಅದು ಬೇರೆ ಬೇರೆ ಥರದ ವರ್ಣಗಳು. ಈಗ ಅಂದಾಗ ಒಂದೇನು ಶಬ್ದ ಒಬ್ಬ ಹೇಳ್ತಾನೆ ಫಟ್ ಅಂತ, ಇನ್ನೊಬ್ಬ ಫಟ್ ಅಂತಾನೆ, ಅದು ಬೇರೆ. ಹೀಗೆ ಬೇರೆ ಬೇರೆ ಥರದ ಅನುಕರಣಾತ್ಮಕವಾದ ಧ್ವನಿಗಳುಂಟು. ಆ ಧ್ವನಿಗಳಿಂದ ವ್ಯಂಗ್ಯವಾದಂತಹ ಅನೇಕ ವರ್ಣಗಳು ಉಂಟು. ವರ್ಣಗಳು ಇಷ್ಟೇ ಅಂತ ಹೇಳುವುದಕ್ಕಾಗುವುದಿಲ್ಲ, ಬಹಳಷ್ಟು ಉಂಟು. ಈಗ ಓಂ ಅಂತ ಹೇಳಿದ್ದೀವಿ ನಾವು, ಮೊದಲೇ ವರ್ಣ ಓಂ. ಓಂ ಎಷ್ಟು? ಅನಂತ ಮಾತ್ರಾಂತ ಉದಾಹರಂತಿಯಂ. ಓಂ ಅನ್ನೋದು ಓಂ ಅಷ್ಟೇ ಹೇಳಿದರೆ ಆಗಬಹುದು ಅಂತ ಅರ್ಥ. ನಾಳೆ ನೀವು 6:15 ಸರಿಯಾಗಿ ಬರ್ತೀರಾ ಅಂತ ಆ ಹುಡುಗ ಕೇಳಿದರೆ ನಾನು ಸಂಸ್ಕೃತದಲ್ಲಿ ಏನು ಹೇಳೋದು? ಓಂ. ಓಂ ಅಂದರೆ ಆಗಬಹುದು ಅಂತ ಅರ್ಥ. ಅಂದರೆ ಓಂ ಅನ್ನುವುದು ಎಲ್ಲರೂ ಹೆಂಗಸರು ಹೇಳಬಹುದಾದ ಓಂ ಇದೆ. ಕೆಲವು ಹೆಂಗಸರಿಗೆ ಹೆದರಿಕೆ, ಅವ್ರು ಕೇಳುವುದು ನಾವು ಓಂಕಾರ ಹೇಳ್ಬೋದು ಆಚಾರ್ಯ ಅಂತ ಕೇಳುವುದು. ಅಲ್ಲಿ ಹೇಳಿ ಆಯ್ತಲ್ವ ನಾನು ಕೇಳುದು. ಓಂಕಾರ ಹೇಳ್ಬೋದಾ ಅಂತ ಕೇಳಿದರೆ ಹೇಳಿ ಆಯ್ತಲ್ವ. ಅಂದರೆ ಹೆಂಗಸರು ಹೇಳಬಹುದಾದ ಓಂ ಇದೆ. ಯಾವುದದು? ಮಂತ್ರವಲ್ಲದ ಓಂಕಾರ. ಹೇಗೆ ಅ ಆ ಈ ಓ ಉಂಟಲ್ಲ, ಅದಕ್ಕೊಂದು 0 ಹಾಕಿದರೆ ಏನಾಯ್ತು? ಓಂ ಆಗ್ತದೆ. ಅದು ಅಕ್ಷರಕ್ಕೆ ಹಾಕಿದರೆ 0. ಆ ಓಂ ಎಲ್ಲರೂ ಹೇಳ್ಬೋದು. ಕಿಂ ಭವತಿ ಆಗಚ್ಚಸಿ ಅಂತ ಆಕೆ ಹತ್ರ ಕೇಳಿದರೆ, ಭವಸಿ ಆಗಚ್ಚತಿ ಕಿಂ ಅಂತ ಕೇಳಿದರೆ ಅವಳೇನು ಹೇಳಬೇಕು? ಓಂ ಹೇಳಬೇಕು. ಅಯ್ಯೋ ಓಂ ಹೇಳಿಬಿಟ್ಟೆ ಅಪರಾಧ ಆಗೋಯ್ತು. ಇಲ್ಲ, ಅದು ಓಂ ಅನ್ನೋದು ಅಂಗೀಕಾರ ದ್ಯೋತಕವಾದ ಒಂದು ಅವ್ಯಯ. ಹಾಗೆ ಅಂತೇಳಿ ಮಂತ್ರ ಪುರಸ್ಸರವಾದ ಓಂಕಾರವನ್ನು ಪ್ರಣವಸ್ಯ ಪರಬ್ರಹ್ಮರ್ಷಿ ದೈವಿ ಗಾಯತ್ರಿ ಛಂದ ಪರಮಾತ್ಮ ದೇವತಾ ಓಂಕಾರ ಜಪೇ ವಿನಿಯೋಗ ಅಂತ ಹೇಳಿಕೊಂಡು ಅವರು ಕೂಡ ಮೂಗು ಹಿಡ್ಕೊಂಡು ಓಂ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಅದು ಓಂ ಮಂತ್ರದ ಜಪಕ್ಕೆ ಅವಕಾಶ ಇಲ್ಲ ಅಷ್ಟೇ ಹೊರತು ಓಂಕಾರವನ್ನು ಉಚ್ಚರಿಸುವುದಕ್ಕೆ ಎಲ್ರಿಗೂ ಅವಕಾಶ ಇದೆ.
ಅಂತಹ ಓಂ ಅನ್ನುವ ವರ್ಣ ಉಂಟಲ್ಲ, ಅದನ್ನು ಎಷ್ಟು ರೀತಿಯಿಂದ ಬೇಕಾದರೆ ಹೇಳ್ಬೋದು. ಮಂತ್ರ ರೂಪದಲ್ಲಿ ಜಪಿಸಬೇಕಾದ್ರೆ ಓಂ ತತ್ರಿಮಾತ್ರ ಪ್ರಣವೋ ವಾಚ್ಯ ಕರ್ಮಾರಂಭೆ ಮನೀಷಿಭಿ ಅಂತ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಓಂಕಾರ ಇದೆ. ಅದಕ್ಕಿಂತ ಹೆಚ್ಚು ಚತುರ್ಮಾತ್ರಾ ಕಾಲದಲ್ಲಿ ದೀರ್ಘವಾಗಿ ಅನಂತ ಮಾತ್ರಾ ಕಾಲದಲ್ಲೂ ಓಂಕಾರವನ್ನು ಉಚ್ಚರಿಸಲಿಕ್ಕೆ ಆಗ್ತದೆ. ಬರೀ ಓಂಕಾರವೇ ಅದೆಷ್ಟು ರೀತಿಯಿಂದ ಉಚ್ಚರಿಸಲಿಕ್ಕೆ ಆಗ್ತದೆ. ಹಾಗಾದರೆ ಓಂ ಅನ್ನುವುದೇ ಅಷ್ಟು ಕ್ರಮ, ಅಷ್ಟು ವರ್ಣಗಳಾಗಬೇಕಾದರೆ ಉಳಿದ ವರ್ಣಗಳಲ್ಲೆಲ್ಲ ಎಷ್ಟು ವರ್ಣಗಳು, ಅನಂತವಾದ ವರ್ಣಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವರ್ಣ ಅನ್ನುವುದು ಆವಿರ್ಭೂತವಾಗುವಾಗ ಮೊದಲು ಭಗವಂತನ ಬಾಯಿಯಿಂದ ಹೊರಬಂದ ವರ್ಣ ಯಾವುದು ಅಂದರೆ ಓಂ ಮತ್ತು ಅಥ ಅಂತ ವರ್ಣ ಹೊರಗೆ ಬಂತಂತೆ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಪ್ರಾಥಮಿಕವು ಉಭೌ. ಓಂ ಮತ್ತು ಅಥ ಅನ್ನುವುದು ಭಗವಂತನ ಬಾಯಿಯಿಂದ ಹೊರಗೆ ಬಂತು. ಆದ್ದರಿಂದ ಓಂ ಅನ್ನೋದು ಮೊದಲ ವರ್ಣ, ಆ ಅನ್ನೋದು ಮೊದಲ ವರ್ಣ ಅಂತ ಹೀಗೆ ಒಂದು ವರ್ಣಗಳಲ್ಲಿ ಇದು ಮೊದಲು ಇದು ನಂತರ ಅನ್ನೋದು ಅಭಿವ್ಯಕ್ತಿ ಕ್ರಮದಿಂದ ವ್ಯತ್ಯಾಸ ಎಂಬುದು ಉಂಟಾಯಿತು. ಅಂತಹ ಓಂಕಾರದ ವಿಸ್ತಾರವೇ ಭೂಹು ಭುವಃ ಸುವಃ ಅಂತ ಹೇಳ್ತಕ್ಕಂತಹ ವ್ಯಾಹೃತಿ. ಆ ವ್ಯಾಹೃತಿಯ ವಿಸ್ತಾರವೇ ಈ ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತು ಗಾಯತ್ರಿ ಮಂತ್ರ. ಹಾಗಾಗಿ ನಾರಾಯಣ ಅಷ್ಟಾಕ್ಷರ ಅಂತ ಹೇಳುವ ಮಹಾಮಂತ್ರ ಏನಿದೆ ಅದರ 8 ಅಕ್ಷರಗಳನ್ನು ಜಾನುನೋ ಮೊದಲು ಪಾದಯೋಹೋ ಜಾನುನೋಹೋ ಊರ್ವೋಹೋ ಉದರೇ ಹೃದಿ ಅಥ ಉರಸಿ ಮುಖೇ ಶಿರಸಿ ಆನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್. ಪಾದಯೋ 2 ಪಾದಗಳಲ್ಲೂ ಕೂಡ ಓಂಕಾರವನ್ನು ನ್ಯಾಸ ಮಾಡಬೇಕು. ಅದರ ಮೇಲೆ ಜಾನು ಅಂತೇಳಿದರೆ ಮೊಣಗಂಟಿನಲ್ಲಿ ನಮಃ ಅಂತ ಹೇಳುವ ನಕಾರವನ್ನು ಓಂ ನಮ್ ನಮಃ ಓಂ ಅಂತ ಇಲ್ಲಿ ದಕಾರವನ್ನು ನಾವು ಸ್ಥಾಪನೆ ಮಾಡಬೇಕು. ಆಮೇಲೆ ನಮೋ ಅಂತ ಹೇಳುವ ಓಂಕಾರವನ್ನು 2 ತೊಡೆಗಳಲ್ಲಿ ಸ್ಥಾಪನೆ ಮಾಡಬೇಕು. ಊರು ಅಂತ ಕರೀತಾರೆ, ಊರ್ವೋಹೋ. ಆಮೇಲೆ ಉದರದಲ್ಲಿ ನಾರಾಯಣಾಯ ಅಂತ ಹೇಳುವಲ್ಲಿರುವ ನಾಕಾರವನ್ನು ಸ್ಥಾಪನೆ ಮಾಡಬೇಕು. ಓಂ ನಾಂ ನಮಃ ಅಂತ ಉದರದಲ್ಲಿ ಇಡಬೇಕು. ಉದರೇ ಹೃದಯದಲ್ಲಿ ನಾರಾಯಣಾಯ ನಮಃ ಅಂತ ರಾಮ್ ನಮಃ ಅಂತ ಹಾಕೊಳ್ಬೇಕು. ಆಮೇಲೆ ಅಥ ಉರಸಿ, ಹೃದಯಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಉರಸ್ಸು ಅಂತ ಹೆಸರು. ಹೃದಯ ಬೇರೆ, ಉರಸ್ಸು ಬೇರೆ. ಹೃದಯ ಅಂತ ಹೇಳಿದರೆ ಯಾವುದು ಎಡಮುಷ್ಟಿಯಷ್ಟು ಗಾತ್ರದ ಎಡಭಾಗಕ್ಕೆ ಬಾಗಿದಂತಹ ಭಾಗ ಇದೆ, ಅಭಿಧಮನಿ ಅಪಧಮನಿಗಳು ಆರಂಭ ಆಗತಕ್ಕಂತಹ ಎದೆಯ ಶಬ್ದ ಕೇಳಿಸುತ್ತಲ್ಲ ಆ ಭಾಗಕ್ಕೆ ಹೃದಯ ಅಂತ ಹೆಸರು. ಅದರಿಂದ ಮೇಲ್ಭಾಗಕ್ಕೆ ಉರಸ್ಸು ಅಂತ ಹೆಸರು. ಉರಸ್ಸಿನ ಮೇಲ್ಭಾಗಕ್ಕೆ ಕಂಠ ಅಂತ ಹೆಸರು. ಅಂದ ಉರಸ್ಸಿನಲ್ಲಿ ಹೃದ್ಯಥ ಉರಸಿ, ಉರಸ್ಸಿನಲ್ಲೂ ಕೂಡ ಭಗವಂತನ ಯಂ ಅಂತಕ್ಕಂತಹ ನಾರಾಯಣಾಯ ಯ ಅನ್ನುವ ಅಕ್ಷರವನ್ನು ನ್ಯಾಸ ಮಾಡಿ ಮುಖೇ ಶಿರಸಿ ಆನುಪೂರ್ಯಾತ್. ಆಮೇಲೆ ನಾಂ ನಮಃ ಅಂತ ಮುಖದಲ್ಲಿ, ಯ ಅನ್ನುವುದನ್ನು ಶಿರಸ್ಸಿನಲ್ಲಿ. ಮುಖ ಅಂದರೆ ಸಂಸ್ಕೃತದಲ್ಲಿ ಬಾಯಿ ಅಂತ ಅರ್ಥ, ಫೇಸ್ ಅಂತ ಅರ್ಥ ಅಲ್ಲ. ಆ ಅರ್ಥದಲ್ಲೂ ಬಳಕೆ ಅಪರೂಪಕ್ಕಿದೆ, ಇಲ್ಲ ಅಂತಲ್ಲ. ಆದರೆ ಮುಖ ಅಂದರೆ ಮುಖರಂ ಕರೋತಿ ಇತಿ ಮುಖಂ. ಮುಖ ಅಂದರೆ ಬಾಯಿ, ಹಾಸ್ಯ ಅಂದರೆ ಬಾಯಿ. ಬಾಯಿಯಲ್ಲಿ ಭಗವಂತನ ಯಂ ಅನ್ನುವ ಅಕ್ಷರ, ನಾರಾಯಣಾಯ ಅನ್ನುವಲ್ಲಿರುವ ನಾಮ್ ಅನ್ನುವ ನಾಮವನ್ನು ಅಕ್ಷರವನ್ನು ಸ್ಥಾಪನೆ ಮಾಡಿ ಯಂ ಅನ್ನುವುದನ್ನು ಶಿರಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು. ಹೀಗೆ ಪಾದದಿಂದ ಶಿರಸ್ಸಿನ ತನಕ 8 ಜಾಗಗಳನ್ನು ಉಲ್ಲೇಖ ಮಾಡಿ ಆ 8 ಜಾಗಗಳಲ್ಲಿ ಭಗವಂತನ ನಾರಾಯಣ ಅಷ್ಟಾಕ್ಷರದ 8 ಅಕ್ಷರಗಳನ್ನು ನ್ಯಾಸ ಓಂಕಾರಾದೀನಿ ವಿನ್ಯಸೇತ್. ವಿನ್ಯಸೇತ್ ಅಂದ್ರೇನು? ವಿಶೇಷವಾಗಿ ನ್ಯಾಸ ಮಾಡಬೇಕು. ವಿಶೇಷವಾದ ನ್ಯಾಸ ಅಂದರೆ ಆ ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಅಲ್ಲಿ ಕೂತುಕೊಳ್ತಾವೆ ಅಂತ ನ್ಯಾಸ ಮಾಡಬೇಕು. ಇಲ್ಲಿ ಹೋದರೆ ಓಂಕಾರ ಇಲ್ಲಿ ಪಾದದಲ್ಲಿ ಕೂತುಕೊಳ್ಳಿ ಅಂದರೆ ಪಾದದಲ್ಲಿ ಓಂಕಾರ ಹೇಗೆ ಕೂತುಕೊಳ್ತದೆ? ಓಂಕಾರ ಅನ್ನೋದು ವರ್ಣ ಅನ್ನೋದು ಆಕಾಶದಲ್ಲಿ ವ್ಯಾಪ್ತವಾಗುವಂಥದ್ದು. ಆಕಾಶದಲ್ಲಿರುವ ವರ್ಣವನ್ನು ಪಾದದಲ್ಲಿ ಕೂಡಿಸಲಿಕ್ಕೆ ಬರುವುದಿಲ್ಲ. ಅದನ್ನ ಓಂಕಾರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಯಾವುದು? ಸವಿಶ್ವ ತೈಜಸ ಪ್ರಾಜ್ಞ ಆತ್ಮ ತುರೀಯಾತ್ಮಾಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂಚ ವಾಚಕಃ. ನಾರಾಯಣ ಅಷ್ಟಾಕ್ಷರದ 8 ಅಕ್ಷರಗಳು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಅಂತ ಹೇಳುವ 8 ರೂಪಗಳನ್ನು ಪ್ರತಿಪಾದಿಸ್ತವೆ. 8 ಮೂರ್ತಯ ಅಷ್ಟಾವಪಿಧ್ಯೇಯ ಚಕ್ರಶಂಕ ವರಾಭಗಿ. ಈ 8 ರೂಪಗಳು ಹೇಗಿದ್ದಾವೆ ಅಂತ ಹೇಳಿದರೆ ಚಕ್ರ, ಶಂಖ, ವರ, ಇದು ವರ, ಇದು ಅಭಯ. ವರ ಅಂದರೆ ಬೇಕಾದ್ದು ತೆಗೊಳ್ಳಿ ಅಂತ ಹೇಳುವ ಮುದ್ರೆ. ಅಭಯ ಅಂತ ಹೇಳಿದರೆ ಏನು ಹೆದರ್ಕೋಬೇಡಿ ಅಂತ ಹೇಳ್ತಕ್ಕಂಥ ಮುದ್ರೆ. ಈ ವರಾಭಯಗಳಿಂದ ಶೋಭಿಸುವ ಭಗವಂತನ 8 ರೂಪಗಳೇ ಈ ಓಂಕಾರಾದಿಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ.
ಆ ರೂಪಗಳನ್ನು ನಮ್ಮ ಶರೀರದ ಪಾದದಿಂದ ಹಿಡಿದು ಶಿರಸ್ಸಿನ ತನಕದ ಭಾಗಗಳಲ್ಲಿ ಸ್ಥಾಪನೆ ಮಾಡಬೇಕು. ಇದಕ್ಕೆ ವರ್ಣನ್ಯಾಸ ಅಂತ ಹೆಸರು. ಆದರೆ ವರ್ಣನ್ಯಾಸ ಅಂದರೆ ಅಕ್ಷರವನ್ನೇ ಇಡುವುದಲ್ಲ, ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳನ್ನು, ಭಗವಂತನ ಸ್ವರೂಪಗಳನ್ನು ಅಲ್ಲಲ್ಲಿ ನಾವು ನ್ಯಾಸ ಮಾಡುವುದು. ಹೀಗೆ ವಿನ್ಯಾಸ ಮಾಡಿ ಓಂ ನಮೋ ನಾರಾಯಣಾಯೇತಿ ವಿಪರ್ಯಯಮಥಾಪಿವ ಕರನ್ಯಾಸಂ ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ. ಒಂದು ವಿಶೇಷ ಹೇಳ್ತಾರೆ, ನೀವು ಪಾದದಿಂದ ಶಿರಸ್ಸಿನ ತನಕವೂ ನ್ಯಾಸ ಮಾಡ್ಬೋದು, ಅಥವಾ ಶಿರಸ್ಸಿನಿಂದ ಪಾದದ ತನಕವೂ ನ್ಯಾಸ ಮಾಡ್ಬೋದು ಅಂತ. ಇಲ್ಲಿ ಹೇಳಿದ್ದು ಪಾದಯೋಹೋ ಜಾನುನೋಹೋ ಊರ್ವೋಹೋ ಉದರೇ ಹೃದಯ ಅಥ ಉರಸಿ, ಆಮೇಲೆ ಮುಖೇ ಶಿರಸಿ ಅನುಪೂರ್ಯಾತ್ ಅಂತ ಪಾದದಿಂದ ಶಿರಸ್ಸಿಗೆ ಇಲ್ಲಿ ಹೇಳಿರೋದು. ಆಮೇಲೆ ವಿಪರ್ಯಯ ಮಥಾಪಿವ ಅಂತ ಹೇಳ್ತಾರೆ. ವಿಪರ್ಯಯ ಅಂದ್ರೇನು? ತಿರುಗು ಮುರುಗು ಬೇಕಾದರೂ ಮಾಡ್ಬೋದು. ತಿರುಗು ಮುರುಗು ಮಾಡುವುದು ಅಂದರೆ ಎರಡಿದೆ. ಒಂದು ಸೃಷ್ಟಿನ್ಯಾಸ ಅಂತ ಒಂದಿದೆ, ಇನ್ನೊಂದು ಸಂಹಾರನ್ಯಾಸ ಅಂತ, ಮಧ್ಯದಲ್ಲಿ ಒಂದು ಸ್ಥಿತಿನ್ಯಾಸ ಅಂತಿದೆ. ಸಂಹಾರನ್ಯಾಸ ಅಂದರೆ ನಮ್ಮಲ್ಲಿ ಸಂಸ್ಥಿತವಾದ ದೇವತಾ ಸ್ವರೂಪವನ್ನು ತೆಗೆದು ಸ್ವಲ್ಪ ಬದಿಗಿರುವುದು, ಉಪಸಂಹಾರ, ಅದು ಸಂಹಾರನ್ಯಾಸ. ಸೃಷ್ಟಿನ್ಯಾಸ ಅಂತ ಹೇಳಿದರೆ ಶರೀರದಲ್ಲಿ ಆ ಸ್ವರೂಪದ ಸೃಷ್ಟಿ, ಅಂದರೆ ಅದನ್ನು ಅನುಭಾವನೆ ಮಾಡಿಕೊಳ್ಳುವುದು, ಅಲ್ಲಲ್ಲಿ ಸ್ಥಾಪನೆ ಮಾಡಿಕೊಳ್ಳುವುದು. ಈಗ ದೇವತಾ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ತತ್ವನ್ಯಾಸಾದಿಗಳನ್ನು ಮಾಡಲಿಕ್ಕುಂಟು. ಅಥವಾ ಆ ದೇವತಾ ಪ್ರತಿಮೆಯಲ್ಲಿ ಯಾವ ದೇವರನ್ನು ನಾವು ಚಿಂತನೆ ಮಾಡ್ತೇವೋ, ರಾಮನ ಪ್ರತಿಮೆ ಇರ್ಬೋದು, ಅಥವಾ ಧನ್ವಂತರಿ ಪ್ರತಿಮೆ ಇರ್ಬೋದು, ಆ ಪ್ರತಿಮೆ ಅದಕ್ಕೆ ಸಂಬಂಧಿಸಿದ ಮೂಲ ಮಂತ್ರದ ಅಕ್ಷರನ್ಯಾಸವನ್ನೆಲ್ಲ ಬಹಳ ಬಾರಿ ಮಾಡಬೇಕು. ಎಷ್ಟು ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಅದರಲ್ಲಿ ನ್ಯಾಸ ಮಾಡಲಿಕ್ಕುಂಟು. ಆ ರೀತಿ ನ್ಯಾಸ ಮಾಡುವಾಗ ಸೃಷ್ಟಿನ್ಯಾಸದಲ್ಲಿ ಶುರು ಮಾಡ್ತಾರೆ. ಸೃಷ್ಟಿನ್ಯಾಸದಿಂದ ಸ್ಥಿತಿನ್ಯಾಸಕ್ಕೆ ಹೋಗಿ ಸಂಹಾರನ್ಯಾಸಕ್ಕೆ ಬಂದು ಮತ್ತೆ ಸೃಷ್ಟಿನ್ಯಾಸದಲ್ಲಿ ನಿಲ್ಲಿಸಬೇಕು. ಸಂಹಾರನ್ಯಾಸವೂ ಆಗಬೇಕು, ಸೃಷ್ಟಿನ್ಯಾಸದಲ್ಲಿ ಕೊನೆಗೆ ನಿಲ್ಲಿಸಬೇಕು. ಈ ರೀತಿ ಆದಾಗ ಅಲ್ಲಿ ದೇವತಾ ಸನ್ನಿಧಾನ ಪ್ರಾಪ್ತಿಯಾಗ್ತದೆ ಅಂತ ಲೆಕ್ಕ. ಅದೇ ಕೊನೆಗೆ ಆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿ ಸುಮಾರು 1000 ವರ್ಷ ಆಯಿತು ಅಥವಾ 150 ವರ್ಷ ಆಯಿತು. ಪ್ರತಿಮೆಯಲ್ಲಿ ಏನೋ ಭೇದ ಬಂತು. ಭೇದ ಬಂದಾಗ ಪ್ರತಿಮೆಯನ್ನು ತೆಗೆದು ಪಕ್ಕದಲ್ಲಿಟ್ಟು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಆದರೆ ಏನು ಮಾಡ್ತೇವೆ? ಸಂಹಾರನ್ಯಾಸ ಮಾಡ್ತೇವೆ. ಸಂಹಾರನ್ಯಾಸ ಅಂದರೆ ಹೇಗೆ ನ್ಯಾಸ ಕೆಳಗಿಂದ ಮೇಲಕ್ಕೆ ಹೋಗಿತ್ತು, ಮೇಲಿಂದ ಕೆಳಕ್ಕೆ ತೆಗೆದು ಅದನ್ನು ತಂದು ಒಂದು ಚೊಂಬಿನಲ್ಲಿ ರತ್ನವನ್ನು ಏನನ್ನು ಹಾಕಿ ಅದರಲ್ಲಿ ಅದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಪ್ರತಿಮೆಯನ್ನು ತೆಗೆದು ನೀರಿನಲ್ಲಿ ಹಾಕುವ ಪ್ರಕರಣ ನಡೆಯುತ್ತೆ. ಸಂಹಾರನ್ಯಾಸ ಅಂತಿದೆ. ಈ ಸಂಹಾರನ್ಯಾಸದ ಫಲ ಏನು? ಶರೀರದಲ್ಲಿದ್ದ ಸನ್ನಿಧಾನವನ್ನು ತೆಗೆಯುವುದಕ್ಕೋಸ್ಕರ ಸಂಹಾರನ್ಯಾಸ ಒಂದು ನಡೀತದೆ. ಇನ್ನೊಂದು ಸೃಷ್ಟಿನ್ಯಾಸ ಗಟ್ಟಿಯಾಗುವುದಕ್ಕೋಸ್ಕರ ಸೃಷ್ಟಿನ್ಯಾಸವನ್ನು ಎಷ್ಟು ಬಾರಿ ಮಾಡ್ತೇವೋ ಅದಕ್ಕಿಂತ ಒಂದು ಸಂಖ್ಯೆ ಕಡಿಮೆಯಲ್ಲಿ ಸಂಹಾರನ್ಯಾಸ ಮಾಡಲಿಕ್ಕೆ ಉಂಟು. ಆ ದೃಷ್ಟಿಯಿಂದ ಹೇಳಿದ್ದು. ಇದನ್ನೆಲ್ಲ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಿರೂಪಿಸಿದ್ದಾರೆ. ಸೃಷ್ಟಿ ಸ್ಥಿತಿ ಲಯನ್ಯಾಸ ಅಂತ. ಲಯನ್ಯಾಸ ಅಂತ ಹೇಳಿದ್ರು, ಸಂಹಾರನ್ಯಾಸ ಅಂದರೂ ಅರ್ಥ ಒಂದೇ. ಅದನ್ನು ವಿಪರ್ಯಯ ಮಥಾಪಿವ ಅಂತ ಅದನ್ನು ಹೇಳಿತ್ತು. ಸೃಷ್ಟಿನ್ಯಾಸದ ಜೊತೆಗೆ ನಿಮಗೆ ಸಂಹಾರನ್ಯಾಸ ಮಾಡಬೇಕಾದಂತಹ ಸಂದರ್ಭ ಅಂತಾದರೆ ಆ ವಿಪರ್ಯಯ ನ್ಯಾಸವನ್ನು ಬೇಕಾದರೂ ಮಾಡಿ. ನಾವು ಸಾಮಾನ್ಯ ಮಾಡತಕ್ಕಂಥ ನ್ಯಾಸ ಅಂದರೆ ಸೃಷ್ಟಿನ್ಯಾಸ. ಸರಿ, ಒಂದು ಮಂತ್ರದ ನ್ಯಾಸ ಆಯಿತು. ಎರಡನೇ ಮಂತ್ರ ಯಾವುದು? ದ್ವಾದಶಾಕ್ಷರ ವಿದ್ಯೆಯ. ಅದು ಕೂಡ ಓಂಕಾರದಿಂದಲೇ ಶುರು ಆಗುತ್ತೆ. ನಮೋ ಅಂತ ಪ್ರಾರಂಭ ಆಗ್ತದೆ, ಭಗವತೆ ವಾಸುದೇವಾಯ ಅಂತ ಕೊನೆ ಆಗ್ತದೆ. ಇದಕ್ಕೆ ದ್ವಾದಶಾಕ್ಷರ ವಾಸುದೇವ ಮಂತ್ರ ಅಥವಾ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ ಹೆಸರು. ಧ್ರುವ ತಪಸ್ಸು ಮಾಡ್ತಾ ಇದ್ದಾಗ ಈ ಮಂತ್ರವನ್ನು ಮುಂದಿಟ್ಟುಕೊಂಡೇ ತಪಸ್ಸು ಮಾಡಿದ. ಅವನಿಗೆ ತಪಸ್ಸು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಧ್ರುವನಿಗೆ. ಒಂದು ಚಪಾತಿ ಗಿಪಾತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದ ತಪಸ್ಸು ಮಾಡಲಿಕ್ಕೆ ಹೊರಡುವಾಗ. ಆದರೆ ದಾರಿಯಲ್ಲಿ ನಾರದರು ಸಿಕ್ಕಿದರು. ಏನು ರಾಜಕುಮಾರರು ಯಾವ ಕಡೆಗೆ ಹೊರಟದ್ದು ಅಂತ ತಮಾಷೆ ಮಾತಾಡಲಿಕ್ಕೆ ಶುರು ಮಾಡಿದ. ಇವನು ಸಿಟ್ಟಿನಿಂದ ಅವರ ಮುಖ ನೋಡಿದ. ಆಗ ನಾರದರಿಗೂ ಹೆದರಿಕೆ ಆಯ್ತಂತೆ. ಈ ಹುಡುಗ ತುಟಿ ಕಚ್ಚಿಕೊಂಡ ತುಟಿಯಲ್ಲಿ ರಕ್ತ ಸುರಿತಾ ಇದೆ, ಅವನೇ ಕಚ್ಚಿದ್ದು. ಅಷ್ಟು ಸಿಟ್ಟಿನಿಂದ ನಾರದರ ಮುಖ ನೋಡಿದಾಗ ನಾರದರು ಸ್ವಲ್ಪ ಗಟ್ಟಿಯಾಗಿ ಏನು ಮಗು, ಏನು ಕೋಪ ನಿಮಗೆ? ಹಂಗೆ ಅಮ್ಮ ಬೈದಿದ್ದಾಳೆ ಅಂತ ಹೇಳಿದ್ರು. ಅಮ್ಮ ಬೈದದ್ದಕ್ಕೆ ಅಷ್ಟು ಕೋಪ ಇದೆ. ಅದು ಮಲತಾಯಿ ಬೈದದ್ದಂತೆ ಸುರುಚಿ. ನನಗೆ ಬೈದಿದ್ದಾಳೆ ಅವಳು, ಅದಕ್ಕೆ ಕೋಪ ಅಂತ. ಆಗ ನಾರದರು ತಮಾಷೆ ಮಾಡಿದರು. ಅಷ್ಟೇಯಾ, ಇವತ್ತು ಬೈತಾಳೆ, ನಾಳೆ ಚಕ್ಕಲಿ ಕೊಡ್ತಾಳೆ, ಅದೇನು ದೊಡ್ಡ ವಿಷಯ? ನಾಧುನಾಪ್ಯವಮಾನಂತೆ ಸಮ್ಮಾನಂಚಾಪಿ ಪುತ್ರಕ. ಈ ವಯಸ್ಸಿನಲ್ಲಿ ಅವಮಾನ ಸನ್ಮಾನ ಎಲ್ಲ ಸಮಾನ, ಅದನ್ನೆಲ್ಲ ಭಾರಿ ತಲೆಗೆಲ್ಲ ಹಚ್ಚಿಕೊಳ್ಬಾರ್ದು. ಈಗಲೇ ಹೋಗು ಮನೆಗೆ, ಎಲ್ಲ ಸರಿಯಾಗ್ತದೆ ಅಂತ ನಾರದರು ಹೇಳಿದರೆ ಅದು ಸಾಧ್ಯ. ನಾನು ನನ್ನ ಅಮ್ಮನ ಹತ್ರ ಹೇಳಿದ್ದೇನೆ, ಸುನೀತಿ ಅಮ್ಮನ ಹತ್ರ ಹೇಳಿದ್ದೇನೆ, ದೇವರನ್ನು ಕಂಡು ದೇವರ ಅನುಗ್ರಹವನ್ನು ಪಡೆದೇ ನಾನು ಮನೆಗೆ ಬರುವುದು ಅಂತ ಹೇಳಿದ್ದೇನೆ. ಅಲ್ಲ, ಏನು ಮಾಡ್ತೆ ಅದಕ್ಕೋಸ್ಕರ ಅಂತ ನಾರದರು ಕೇಳಿದರು. ನಾನು ತಪಸ್ಸು ಮಾಡ್ತೆ.
ತಪಸ್ಸು ಅಂದರೆ ಏನು ಅಂತ ಅಂದುಕೊಂಡಿದ್ದಿ? ಅದೇ ಕಾಡಿಗೆ ಹೋಗುವುದು ಅಂತ ಹೇಳಿದ. ಮತ್ತೆ ಮುಂದೆ ಏನು ಹೇಳಬೇಕು ಗೊತ್ತಿಲ್ಲ ಅವನಿಗೆ. ತಪಸ್ಸು ಅಂದರೆ ಏನು? ಕಾಡಿಗೆ ಹೋಗುವುದು, ಮತ್ತೆ ಕಾಡಿಗೆ ಹೋಗುವುದು ಅಂತ. ಅವನಿಗೆ ಕಾಡಿಗೆ ಹೋಗುವುದೇ ತಪಸ್ಸು ಅಂತ ಹೇಳ್ಕೊಂಡು ಬಿಟ್ಟಿದ್ದಾನೆ ಅವ. ತಪಸ್ಸು ಗೊತ್ತಿಲ್ಲ ಅವನಿಗೆ. ಆಗ ನಾರದರು, ಮಗು ನೀನು ತಪಸ್ಸು ಮಾಡ್ತಿ, ಯಾಕಂದರೆ ಅಷ್ಟು ದೃಢ ವಿಶ್ವಾಸ ಅವನಂತ. ಬೇರೆ ಭಾರಿ ಪರೀಕ್ಷೆ ಬೇರೆ ಮಾಡಿಸಿದ್ರು ನಾರದರು. ಅಲ್ಲ, ನೀನು ಕಾಡಿಗೆ ಹೋಗ್ತಿ, ಕಾಡಿನಲ್ಲಿ ಸಿಂಹ ಇರ್ತದೆ, ಹುಲಿ ಇರ್ತದೆ, ಹೆಬ್ಬಾವು ಇರ್ತದೆ, ಹೆಬ್ಬಾವು ಹೀಗೆ ನುಂಗ್ತದೆ ಅಂತ ನಾಟಕ ಮಾಡಿ ತೋರಿಸಿದೆ. ಇವನು ಹೆದರ್ಕೊಂಡು ಓಡಬೇಕೋ ಬೇಡ? ಅದು ಯಾವುದಿಲ್ಲ. ನಾನು ತಪಸ್ಸು ಮಾಡುವಾಗ ಹೆಬ್ಬಾವು ನನ್ನನ್ನು ಮುಟ್ಟಿದರೆ ಅದು ಭಸ್ಮ ಆಗಿ ಹೋಗ್ತದೆ ಅಂತ ಇವನು ಹೇಳಿ. ನಾನು ತಪಸ್ಸು ಮಾಡುವಾಗ ಯಾರೂ ನನ್ನನ್ನು ಮುಟ್ಟೋ ಹಾಗಿಲ್ಲ, ನಾನು ತಪಸ್ಸು ಮಾಡಿಯೇ ಸಿದ್ಧ. ಇವ ಯಾವುದಕ್ಕೂ ಬಗ್ಗದೆ ಹೋದಾಗ ನಾರದರಿಗೆ ಸ್ಪಷ್ಟ ಆಯಿತು, ಇವನು ತಪಸ್ಸಿಗೆ ಯೋಗ್ಯ ಇದ್ದಾನೆ. ಅವನನ್ನು ಕೂರಿಸಿಕೊಂಡು ನಾನು ಹೇಳ್ತೇನೆ, ತಪಸ್ಸು ಹೇಗೆ ಮಾಡುವುದು? ಹೋಗು, ಆಹಾರವನ್ನು ಆದಷ್ಟು ಕಡಿಮೆ ಮಾಡು, ಶ್ವಾಸೋಚ್ಛ್ವಾಸದಲ್ಲಿ ನಿಯಂತ್ರಣ ಇಡು, ಪ್ರಾಣಾಯಾಮವನ್ನು ಮಾಡ್ತಾ ವಾಸುದೇವ ದ್ವಾದಶಾಕ್ಷರ ಮಂತ್ರ ಉಪದೇಶ ಕೊಡ್ತೇನೆ, ಅದನ್ನು ಜಪಿಸಿಕೊಂಡು ವಾಸುದೇವನನ್ನು ನೀನು ಧ್ಯಾನ ಮಾಡು. ಅಚ್ಚವರ್ಣ ಅಭಯವರಕರ ಧ್ಯೇಯ ಅಮಿತದ್ಯುತಿ, ಬೆಳ್ಳಗಿನ ಭಗವಂತನ ರೂಪ. ಅಚ್ಚವರ್ಣ ಅಭಯ ವರಕರ, ವರಮುದ್ರೆಯನ್ನು ಅಭಯ ಮುದ್ರೆಯನ್ನು ಕೈಯಲ್ಲಿ ಧಾರಣೆ ಮಾಡಿರತಕ್ಕಂಥವ, ಅವನನ್ನು ಧ್ಯಾನ ಮಾಡು ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಅವತ್ತು ನಾರದರು ಧ್ರುವನಿಗೆ ಉಪದೇಶಿಸಿ, ಧ್ರುವ 6 ತಿಂಗಳಲ್ಲಿ ವಾಸುದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾಮಂತ್ರ ವಾಸುದೇವ ದ್ವಾದಶಾಕ್ಷರ ಮಂತ್ರ. ಆ ಮಂತ್ರದ 12 ಅಕ್ಷರಗಳನ್ನು ನೀನು ಕೈಯಲ್ಲಿ ನ್ಯಾಸ ಮಾಡಬೇಕು. ಅಲ್ಲ, ಕೈಯಲ್ಲಿ ನ್ಯಾಸ ಮಾಡಲಿಕ್ಕೆ ಎಷ್ಟು ಅಂಗುಲಿ ಎಷ್ಟಿರುವುದು? ಎಷ್ಟು ಬೆರಳು ಎಷ್ಟಿರುವುದು ಆ ಕೈಯಲ್ಲಿ? 10 ಬೆರಳು. ಕರೆಕ್ಟ್, ನೀನು 5 ಅಂತ ಹೇಳ್ತೀಯ ಅಂತ ಅಂದ್ಕೊಳ್ಳಿ. ಅಂದರೆ ಕೈಯಲ್ಲಿ 10 ಬೆರಳು ಇರುವುದು. ಈಗ ಇದರಲ್ಲಿ ಅಕ್ಷರ ಎಷ್ಟಿರುವುದು? 12. 10 ಬೆರಳುಗಳಲ್ಲಿ 12 ಹೇಗೆ ಹಾಕುವುದು? ಅದಕ್ಕೆ 10 ಬೆರಳುಗಳಲ್ಲಿ ನ್ಯಾಸ ಮಾಡು. ಆಮೇಲೆ ಕರ ತಲ ಕರ ಪೃಷ್ಠ, ಇದಕ್ಕೆ ಕರತಲ ಅಂತ ಹೆಸರು, ಇದಕ್ಕೆ ಕರಪೃಷ್ಠ ಅಂತ ಹೆಸರು. ಕರತಲ ಕರಪೃಷ್ಠಗಳಲ್ಲಿ ನ್ಯಾಸ ಮಾಡಿದರೆ 12 ಆಯ್ತಲ್ವಾ? ಕರತಲದಲ್ಲಿ ಕರಪೃಷ್ಠದಲ್ಲಿ. ನಿಜವಾಗಿ ಕೈಯಲ್ಲಿ ಒಂದೊಂದು ಬೆರಳಿಗೆ 2 ಬೆರಳಿಗೆ ಒಂದೊಂದು ನ್ಯಾಸ ಮಾಡಿದರೆ 6 ಮತ್ತು 7 ಸಾಕಾಗ್ತದೆ. ಆದರೆ ಒಂದೊಂದು ಬೆರಳಲ್ಲಿ ಒಂದೊಂದು ಅಕ್ಷರದ ನ್ಯಾಸವನ್ನು ಮಾಡಿ 10 ಬೆರಳುಗಳಲ್ಲಿ 10. ಆಮೇಲೆ ಕರತಲ ಕರ ಪೃಷ್ಠ, ಕರದ ಬೆನ್ನು ಮತ್ತು ಕರದ ಹೊಟ್ಟೆ, ಈ 2 ಭಾಗಗಳಲ್ಲಿ ನ್ಯಾಸ ಮಾಡುವುದ. ಇಲ್ಲಿ ಹೇಳುವಾಗ ಸ್ವಲ್ಪ ಬೇರೆ ಥರ ಹೇಳಿದ್ದಾರೆ. ಏನು? ದ್ವಾದಶಾಕ್ಷರ ವಿದ್ಯೆಯ ಪ್ರಣವಾದಿಯಕಾರಾಂತಂ ಅಂಗುಲ್ಯಂಗುಷ್ಠ ಪರ್ವಸು ನ್ಯಸೇದ್ ಹೃದಯ ಓಂಕಾರಂ ವಿಕಾರಮನುಮೂರ್ಧನಿ. ಪ್ರಣವಾದಿ ಯಕಾರ ಅಂತ, ಓಂಕಾರದಿಂದ ಹಿಡಿದು ವಾಸುದೇವಾಯ ಅನ್ನುವ ಯಕಾರದ ತನಕ 12 ಅಕ್ಷರಗಳನ್ನು ಅಂಗುಲಿ ಅಂಗುಷ್ಠ ಪರ್ವಸು ಅಂತ ಹೇಳ್ತಾರೆ. ಅಂದರೆ 10 ಅಂಗುಲಿಗಳಲ್ಲಿ ನ್ಯಾಸ ಮಾಡು, ಆಮೇಲೆ ಅಂಗುಷ್ಠದ ಪರ್ವದಲ್ಲಿ ನ್ಯಾಸ ಮಾಡು. ಅಂಗುಷ್ಠದ ಪರ್ವ ಅಂದರೆ ಗಂಟು. ಅಂಗುಷ್ಠದ ಪರ್ವಗಳಲ್ಲಿ ಅಂಗುಲಿ ಮತ್ತು ಅಂಗುಷ್ಠ ಪರ್ವದಲ್ಲಿ ನ್ಯಾಸ ಮಾಡಿದರೆ 12ಕ್ಕೆ ನ್ಯಾಸ ಆಯಿತು. ಹೀಗೆ 10 ಬೆರಳು, ಅದರಲ್ಲಿ ಅಂಗುಷ್ಠವೂ ಸೇರಿತು. ಆಮೇಲೆ ಅಂಗುಷ್ಠದಲ್ಲಿ 2ನೇದ್ದು, ಆ ಅಂಗುಷ್ಠದಲ್ಲಿ ಕೊನೆಯದ್ದನ್ನು ಎಲ್ಲಿ ಮಾಡಬೇಕು? ಅದರ ಮಧ್ಯದಲ್ಲಿರುವ ಗೆರೆಯಲ್ಲಿ, ಪರ್ವದಲ್ಲಿ. ಪರ್ವ ಅಂದರೆ ಗಂಟು, ಅಂಗುಷ್ಠದ ಗಂಟಿನಲ್ಲಿ. ಹೀಗೆ 12 ಮಂತ್ರಗಳಿಂದ 12 ಜಾಗಗಳಲ್ಲಿ ಅಂಗುಲಿಯಲ್ಲಿ ನ್ಯಾಸ ಮಾಡಿ ಆಮೇಲೆ ಮತ್ತೊಂದು ಮಂತ್ರದ ನ್ಯಾಸ ಉಂಟು. ಅದಕ್ಕೆ ವಿಷ್ಣು ಷಡಕ್ಷರ ಮಂತ್ರ ಅಂತ ಹೆಸರು. ಅಷ್ಟಮಹಾಮಂತ್ರಗಳಲ್ಲಿ ನಾರಾಯಣ ಅಷ್ಟಾಕ್ಷರವೂ ಸೇರ್ತದೆ, ವಾಸುದೇವ ದ್ವಾದಶಾಕ್ಷರವೂ ಸೇರ್ತದೆ, ವಿಷ್ಣು ಷಡಕ್ಷರ ಮಂತ್ರವೂ ಸೇರ್ತದೆ. ವಿಷ್ಣು ಮಂತ್ರ ಅಂತ ಅದಕ್ಕೆ ಹೆಸರು. ಆ ವಿಷ್ಣು ಷಡಕ್ಷರ ಮಂತ್ರದಿಂದ ನೀವು ಷಡಂಗನ್ಯಾಸವನ್ನು ಮಾಡಬೇಕು. ಪಂಚಾಂಗನ್ಯಾಸ ಮತ್ತು ಷಡಂಗನ್ಯಾಸ ಅಂತೇಳಿ ನ್ಯಾಸದಲ್ಲಿ 2 ಬಗೆ. ಷಡಂಗನ್ಯಾಸ ಅಂದರೆ ಯಾವುದು? ಹೃದಯಾಯ ನಮಃ, ಶಿರಸೇ ಸ್ವಾಹ, ಶಿಖಾಯೈವ ಷಟ್. ಇಲ್ಲಿಗೆ 3 ಆಯಿತು. ಇನ್ನು 3 ಯಾವುದು? ಕವಚಾಯ ಹುಂ, ನೇತ್ರಾಭ್ಯಾಂ ವೌಷಡ್, ಅಸ್ತ್ರಾಯಪಟ್. ಅವರು ಅಸ್ತ್ರಾಯಪಟ್ ಮಾಡಿದ ಅಂದ್ರೇನು? ಕದ್ದುಕೊಂಡು ಹೋದ ಅಂತ. ಅಸ್ತ್ರಾಯಪಟ್ ಅಂತ ಅಸ್ತ್ರ. ಒಟ್ಟು 6, ಅದು ಷಡಂಗನ್ಯಾಸ ಅಂತ ಕರೆಸಿಕೊಳ್ತಾರೆ. ಅದರಲ್ಲಿ 6 ಅಂಗಗಳು ಹೃದಯಾದಿಗಳು. ಹೃದಯಾದಿಗಳಲ್ಲಿ ಇದಿರುವುದು 6 ಅಕ್ಷರ. ವಿಷ್ಣವೇ ನಮಃ ಅಂತ, ವಿಷಾಣ ವವೇ ನಾಮ ಅಂತ ವಿಷ್ಣವೇ ನಮಃ ಅಂತ 6 ಅಕ್ಷರ ಇದೆ. ಈ 6 ಅಕ್ಷರಗಳಲ್ಲಿ ಏನು ಮಾಡಬೇಕು? ನ್ಯಸೇದ್ ಹೃದಯ ಓಂಕಾರಂ, ಹೃದಯದಲ್ಲಿ ಓಂಕಾರವನ್ನು ನ್ಯಾಸ ಮಾಡಬೇಕು. ಓಂ ಓಂ ಹೃದಯಾಯ ನಮಃ. ಆಮೇಲೆ ವಿಕಾರಂ, ಓಂ ವಿಷ್ಣವೇ ನಮಃ ಅನ್ನುವಲ್ಲಿ 2ನೇದು ವಿ. ಆ ವಿಕಾರ ಉಂಟಲ್ವ, ವಿ ಎಂಬ ಅಕ್ಷರ, ಅದನ್ನು ಅನುಮೂರ್ಧನಿ
ಶಿರಸೇ ಸ್ವಾಹ ಅಂತ ಮೂರ್ಧ ಪ್ರದೇಶದಲ್ಲಿ ನ್ಯಾಸ ಮಾಡಬೇಕು. ಓಂ ವಿಂ ಶಿರಸೇ ಸ್ವಾಹ. ಆಮೇಲೆ ವಿಷಣವೇ ನಮಃ ಶಾ ಉಂಟು. ಶಕಾರಂತು ಭ್ರುವೋರ್ಮಧ್ಯೆ ನೇತ್ರಾಭ್ಯಾಂ ನಮಃ ಅಂತ ಭ್ರೂ ಮಧ್ಯದಲ್ಲಿ. ಭ್ರೂ ಅಂದ್ರೇನು? ಇಂಗ್ಲೀಷಲ್ಲಿ ಏನು ಕರೀದು ಭ್ರೂಗೆ? ಬ್ರೋ. ಐ ಯಾಕೆ? ಭ್ರೂವನ್ನು ಬ್ರೋ ಅಂತ ಕರೀದು. ಐ ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಬ್ರೋ ಉಂಟಾ? ಐಗೆ ಮಾತ್ರ ಬ್ರೋ ಇದು. ಅದು ಇದಕ್ಕೆ ಭ್ರೂ, ಅದು ಬ್ರೋ ಅನ್ನೋದೇ ಭ್ರೂ ಆದದ್ದಲ್ವ. ಇದಕ್ಕೇನು ಕರೆಯೋದು? ನಾಸಿಕ. ನಮ್ಮ ನಾಸ್ ಅನ್ನೋದು ಅವ್ರು ನೋಸ್ ಮಾಡ್ಕೊಂಡದ್ದು ನೋಡಿ. ನಮ್ಮಿಂದ ಎಷ್ಟು ಕದ್ದಿದ್ದಾರೆ ನೋಡಿ. ನಾವು ನಸ್ ಅಂತ ಕರೆಯೋದು ಸಂಸ್ಕೃತದಲ್ಲಿ. ನಸ್ತಃ, ನಾಸಿಕ, ನಸ್ ಅಂತ ಇದಕ್ಕೆ ಹೇಳೋದು. ಅವ್ರು NOS ನಸ್ಸೇ ಬರೆದದ್ದು, ನೋಸ್ ಅಂತ ಹೇಳೋದು ಅಷ್ಟೇ. ಕನ್ನಡದಲ್ಲಿ ನಶ್ಯ ಅಂತ ಗೊತ್ತಾ? ಹೀಗೆ ಅಂದರೆ ಇಂದ ಬರ್ತದಲ್ಲ, ನಸ್ನಿಂದ ಹುಟ್ಟಿದ ಶಬ್ದ ಅದೆಲ್ಲ. ನನ್ನ ಮೂಗಿಗೆ ನಾಸಿಕ ಅಂತ ಹೆಸರು. ಅದರ ಮೇಲೆ ಭ್ರೂ ಅಂತ. ಭ್ರೂ ಮಧ್ಯ ಅಂತ ಹೇಳಿದರೆ ಎರಡು ಹುಬ್ಬುಗಳ ಮಧ್ಯ. ಆ ಮಧ್ಯಭಾಗದಲ್ಲಿ ನೇತ್ರಾಭ್ಯಾಂಭೂಷಣ ಅಂತ ಹೇಳ್ತಾ, ಶಕಾರಂತು ಭ್ರುವೋರ್ಮಧ್ಯೆ ನಕಾರಂ ಶಿಖಯಾ ದಿಶೇತ್. ಶಿಖಾ ಅಂತ ಹೇಳಿದರೆ ಈ ಶಿರಸ್ಸಿನಿಂದ 4 ಅಂಗುಲ ಹಿಂಭಾಗ ಅಂತ ಅರ್ಥ. 4 ಅಂಗುಲ ಹಿಂಭಾಗದಲ್ಲಿ ಶಿಖಾ ಇರತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ನಕಾರ, ವಿಷಣವೇ ನಮಃ ಅನ್ನುವಲ್ಲಿ ನಕಾರವನ್ನು ನ್ಯಾಸ ಮಾಡಬೇಕು. ವೇಂಕಾರಂ ವೇಕಾರಂ ನೇತ್ರಯೋರ್ಯುಜ್ಯಾತ್ ನಕಾರಂ ಸರ್ವಸಂಧಿಷು. ಇಲ್ಲಿ ಷಡಂಗಗಳನ್ನು ಸ್ವಲ್ಪ ಬೇರೆ ಬೇರೆ ಮಾಡಿದ್ದಾರೆ. ಒಂದು ಇಲ್ಲಿಗೆ ಭ್ರೂ ಮಧ್ಯದಲ್ಲಿ ಆಗ ನ್ಯಾಸ ಮಾಡಿದರೆ, ಈಗ ವೇಕಾರಂ ನೇತ್ರಯೋರ್ ವಿದ್ಯಾತ್ ಅಂತ ನೇತ್ರಾಭ್ಯಾಂ ನಮಃ ಅಂತೇಳಿ ವೇಕಾರವನ್ನು ವಿಷ್ಣವೇ ಅನ್ನುವಲ್ಲಿ ಇರತಕ್ಕಂಥ ವೇಕಾರವನ್ನು ನೇತ್ರಗಳಿಗೆ ಹಾಕಿ ನಕಾರಂ ಸಂದಿಷು. ಇನ್ನು ನಮಃ ಅನ್ನುವಲ್ಲಿ ನಾಮ ಎರಡು ಉಳಿತಲ್ವ. ನಕಾರವನ್ನು ಎಲ್ಲ ಸಂಧಿಗಳಲ್ಲಿ ನ್ಯಾಸ ಮಾಡಬೇಕು. ಇದಕ್ಕೆಲ್ಲ ಸಂಧಿಗಳು ಅಂತ ಹೆಸರು. 1, 2, 3, 4, 5. 5 ಅಂದರೆ ಮಧ್ಯದ ಸಂಧಿ. ಇವುಗಳಲ್ಲಿ ನಕಾರವನ್ನು ನ್ಯಾಸ ಮಾಡಬೇಕು. ಮಕಾರಂ ಅಸ್ತ್ರಮುದ್ದಿಶ್ಯ ಮಂತ್ರಮೂರ್ತಿರ್ಭವೇದ್ ಬುಧ. ಕೊನೆಯದಾದ ವಿಷಣವೇ ನಮಃ ಅನ್ನುವ ಮಕಾರವನ್ನು ಅಸ್ತ್ರವನ್ನಾಗಿ ಉದ್ದೇಶಿಸಬೇಕು. ಅಸ್ತ್ರಾಯ ಪಡು ಅಂತ. ಅಸ್ತ್ರೋದ್ದೇಶ ಅಂದ್ರೇನು? ನಮಗೆ ದಿಗ್ಬಂಧನೆಯನ್ನು ಮಾಡಿಕೊಳ್ಳು, ರಕ್ಷಣೆ ಮಾಡಿಕೊಳ್ಳು. ಅದಕ್ಕೊಂದು ನಾರಾಚ ಮುದ್ರೆ ಅಂತುಂಟು. ನಾರಾಚ ಮುದ್ರೆ ಅಂದರೆ ಬಾಣ ಮುದ್ರೆ. ಆ ನಾರಾಚ ಮುದ್ರೆಯಿಂದ 8 ದಿಕ್ಕುಗಳಿಗೆ ತೋರಿಸಿ ಈ ದಿಕ್ಕನ್ನು ನೀನು ಬಂಧಿಸು, ಓಂ ರಂ ಸಹಸ್ರಾರ ಹುಂಪಟು ಅಂತೇಳಿ ಪೂರ್ವಾದಿ ದಿಕ್ಕುಗಳನ್ನು ಬಂಧನ ಮಾಡಿಕೊಂಡು ನಾರಾಚ ಮುದ್ರೆಯನ್ನು ಬಳಸಿ, ಆಮೇಲೆ ಚೋಟಿಕಾ ಮುದ್ರೆ ಅಂತ ಮತ್ತೊಂದು ಉಂಟು. ಚೋಟಿಕಾ ಮುದ್ರೆ ಅಂದ್ರೇನು? ಶಬ್ದ ಮಾಡೋದು. ಹೀಗೆ ಸುತ್ತ ಶಬ್ದ ಮಾಡಿ ಭೂತಪ್ರೇತಾದಿಗಳೆಲ್ಲ ನಿರಸ್ತವಾಗಿದ್ದಾವೆ ಅಂತ ಭಾವಿಸಿ ತಾಳ ಹೊಡೆಯು. ಒಂದು ತಾಳ ಹೊಡೆದರೆ ಅದಕ್ಕೆ ಅಸ್ತ್ರ ಮುದ್ರೆ ಅಂತ ಹೆಸರು. ಈ ಅಸ್ತ್ರ ಉದ್ದೇಶ್ಯ ಕೊನೆಯದ್ದಾದ ಮಕಾರದ ಮೂಲಕ ಅಸ್ತ್ರವನ್ನು ಉದ್ದೇಶಿಸಿ ಮಂತ್ರಮೂರ್ತಿರ್ಭವೇ ದ್ವಿಜ. ಈ ಮೂಲಕವಾಗಿ ಒಬ್ಬ ಉಪಾಸನೆ ಮಾಡತಕ್ಕಂತಹ ವ್ಯಕ್ತಿ ಮಂತ್ರಮೂರ್ತಿಯಾಗಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೆ ಜಪ ಮಾಡತಕ್ಕಂತಹ ವ್ಯಕ್ತಿ ಆ ಮಂತ್ರವೇ ತಾನಾಗಬೇಕು, ಮಂತ್ರಮೂರ್ತಿಯಾಗಬೇಕು. ಯಾವಾಗ ಒಬ್ಬ ವ್ಯಕ್ತಿ ಮಂತ್ರಮೂರ್ತಿ ಆಗ್ತಾನೆ? ಮಂತ್ರದ ಶಬ್ದಗಳನ್ನು, ಅಕ್ಷರಗಳನ್ನು, ಅದಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ತನ್ನ ಶರೀರದಲ್ಲಿ ಸರಿಯಾದ ಕ್ರಮದಲ್ಲಿ ನ್ಯಾಸ ಮಾಡಿಕೊಂಡಾಗ ಅವನು ಮಂತ್ರಮೂರ್ತಿಯಾಗ್ತಾನೆ. ಅದು ವೇದಮೂರ್ತಿಗಳು, ಮಂತ್ರಮೂರ್ತಿಗಳು ಅಂತ ಒಬ್ಬರನ್ನು ಕರಿಬೇಕಾದರೆ ನ್ಯಾಸ ಸರಿಯಾಗಿರಬೇಕು. ಪ್ರತಿಯೊಬ್ಬ ಇವತ್ತು ವೇದ ಪಾರಾಯಣ ಮಾಡುವಾಗ ಅಥವಾ ಗಾಯತ್ರಿಯಾದಿ ಜಪಾನುಷ್ಠಾನ ಮಾಡುವಾಗ ಮೊದಲು ತತ್ವನ್ಯಾಸ ಎಲ್ಲ ಮಾಡಿಕೊಳ್ಳಿಕ್ಕುಂಟು. ತತ್ವನ್ಯಾಸ, ಮಾತೃಗಾನ್ಯಾಸ ಎಲ್ಲ ಮಾಡಲಿಕ್ಕುಂಟು. ತತ್ವನ್ಯಾಸ, ಮಾತೃಗಾನ್ಯಾಸ ಇವತ್ತು ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಅದಕ್ಕೆ ನಮ್ಮ ವಿದ್ವಾಂಸರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ, ಒಂದು ಸಲ ಕೈ ಮುಗಿದು ಸರ್ವಾಭ್ಯಸ್ತತ್ವ ದೇವತಾಭ್ಯೋ ನಮಃ, ಸರ್ವಾಭ್ಯೋ ಮಾತೃಗಾ ದೇವತಾಭ್ಯೋ ನಮಃ, ಮುಗಿತಲ್ಲಿಗೆ ನ್ಯಾಸ. ಎಲ್ಲ ತತ್ವದೇವತೆಗಳಿಗೂ ನಮಸ್ಕಾರ, ಎಲ್ಲ ಮಾತೃಗಾ ದೇವತೆಗಳಿಗೂ ನಮಸ್ಕಾರ ಅಂತ ಹೇಳಿದರೆ ತತ್ವನ್ಯಾಸ ಮಾತೃಗಾನ್ಯಾಸ ಮುಗೀತು. ಆದರೆ ಅಷ್ಟು ಹೇಳಿದರೂ ತತ್ವನ್ಯಾಸ ಮಾತೃಗಾನ್ಯಾಸ ಆಗ್ತದೆ. ಯಾವಾಗ ಅಂದರೆ ಸರ್ವಾಭ್ಯ ತತ್ವದೇವತಾಭ್ಯ ನಮಃ ಅಂತ ಹೇಳುವಾಗ ಆ ಸರ್ವ ತತ್ವದೇವತೆಗಳು ಒಂದು ಸಲ ತಲೆಯಲ್ಲಿ ಬರಬೇಕು. ಈಗ ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಅಂತ ಹೇಳುವಾಗ ನಮಗೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ನೆನಪಾಗುತ್ತೋ ಇಲ್ಲ. ಹಾಗೆ ಸರ್ವಾಭ್ಯಸ್ತತ್ವದೇವತಾಭ್ಯೋ ನಮಃ ಅಂದರೆ ಸರ್ವ ತತ್ವದೇವತೆಗಳು ನೆನಪಾಗಬೇಕಾದ್ರೆ ವಿಸ್ತಾರವಾಗಿ ಮಾಡಿ ಅಭ್ಯಾಸ ಇರಬೇಕು. ಹಾಗಾದರೆ ಸಂಕ್ಷೇಪ ಯಾವಾಗಿರುವುದು? ವಿಸ್ತಾರವಾಗಿ ಮಾಡಿ ಅಭ್ಯಾಸ ಇದ್ದವನಿಗೆ ಸಂಕ್ಷೇಪ ಅಪರೂಪಕ್ಕಿರುವುದೇ ಹೊರತು ಸಂಕ್ಷೇಪವೇ ಎಲ್ಲ ಆಯಿತು ಅಂತ ತಿಳ್ಕೊಳ್ಳುವುದಕ್ಕೋಸ್ಕರ ಇರುವುದಲ್ಲ. ತತ್ವನ್ಯಾಸ ಅಂದರೆ 24 ತತ್ವಗಳನ್ನು ಶರೀರದಲ್ಲಿ ಚಿಂತನೆ ಮಾಡುವಂಥದ್ದು, ಜೊತೆಗೆ 11 ಭಗವನ್ಮೂರ್ತಿಗಳನ್ನು ಶರೀರದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ತತ್ವನ್ಯಾಸ ಅಂತ ಹೆಸರು. ಆ 24 ತತ್ವದೇವತೆಗಳನ್ನು ತಿಳಿದು ನ್ಯಾಸ ಮಾಡಿಕೊಳ್ಳಬೇಕು.
ಅಲ್ಲಿ ಏನಾಗ್ತದೆ, ಈ ಬಾಹುಗಳಲ್ಲಿ, ಈ ಊರುಗಳಲ್ಲಿ, ಇವನ ತಲೆಯಲ್ಲಿ, ಜೊತೆಗೆ ಅವನ ಬೆರಳುಗಳಲ್ಲಿ, ಅವನ ಕಾಲು ಬೆರಳುಗಳಲ್ಲೂ ಕೂಡ ನ್ಯಾಸ ಮಾಡಲಿಕ್ಕಿದೆ. ಅಂದರೆ ಮನುಷ್ಯನಿಗೆ ನಮ್ಮ ಋಷಿಮುನಿಗಳು ಕೊಟ್ಟದ್ದು ಒಂದು ಸ್ತೋತ್ರ ಪಠನ ಮಾಡಬೇಕಾದ್ರೆ ಅಥವಾ ಜಪ ಮಾಡಬೇಕಾದ್ರೆ ಮೊದಲು ಇಡೀ ಶರೀರದ ಬಗ್ಗೆ ಒಮ್ಮೆ ಆಲೋಚನೆ ಮಾಡುವಂತ. ನಮ್ಮ ಶರೀರದಲ್ಲಿ ಏನೇನು ಉಂಟು ಅಂತ ಕೆಲವು ಸಲ ಯೋಚನೆ ಇರುವುದಿಲ್ಲ. ಶರೀರದಲ್ಲಿ ರಕ್ತ ಉಂಟು ಅಂತ ಯಾವಾಗ ಗೊತ್ತಾಗೋದು ಮನುಷ್ಯನಿಗೆ? ಏನಾದರೂ ಗಾಯ ಆಗಿ ನೆತ್ರ ಬಂದರೆ ಇದು ನನ್ನ ಶರೀರದ್ದೇ ಬಂದದ್ದ, ಎಲ್ಲಿದ್ದಾದರೂ ಬೇರಿಂದ ಬಂದದ್ದು ಅಂತ ಕೆಲವರಿಗೆ ಸಂಶಯವೂ ಬರ್ಬೋದು. ಶರೀರದಲ್ಲಿ ನೆತ್ತರು ಇದೆ ಅಂತ ಜ್ಞಾನ ಬೇಕಲ್ಲ. ಶರೀರದಲ್ಲಿ ಎಲುಬು ಇದೆ, ಆ ಎಲುಬಿನ ಒಳಗೆ ಮಜ್ಜೆ ಅಂತಕ್ಕಂತಹ ವಸ್ತು ಇದೆ. ಶರೀರದಲ್ಲಿ ಸ್ನಾಯು ಇದೆ, ತ್ವಕು ಇದೆ, ತ್ವಕಿನ ಒಳಗೆ ಚರ್ಮ ಇದೆ, ಚರ್ಮ ಬೇರೆ ತ್ವಕು ಬೇರೆ. ನಮ್ಮ ಶರೀರದಲ್ಲಿರುವ ಭಾಗಗಳ ಬಗ್ಗೆ ಅವನಿಗೆ ಪ್ರಜ್ಞೆ ಬೇಕು. ಆ ಭಾಗಗಳಲ್ಲಿ ಯಾವ ದೇವರಿದ್ದಾರೆ, ಇದನ್ನು ಮಾತೃಕಾನ್ಯಾಸ ಅಂತ ಕರೀತಾರೆ. ಶಿರಸ್ಸಿನಿಂದ ಹಿಡಿದು 2 ಕಣ್ಣುಗಳು, 2 ಮೂಗುಗಳು, 2 ಕಿವಿಗಳು, ಗಂಡ ಪ್ರದೇಶಗಳು, ತುಟಿಗಳು, ಒಳಗಿರುವಂಥ ದಂತಪಂಕ್ತಿಗಳು, ಆಮೇಲೆ ತ್ವಕ್ಚರ್ಮ, ಮಾಂಸ, ರುಧಿರ, ಮಜ್ಜ, ಸ್ನಾಯು, ಅಸ್ಥಿ ಮೊದಲಾದಂತಹ ಧಾತುಗಳು, ಇವೆಲ್ಲವುಗಳಲ್ಲೂ ಭಗವಂತನ ಒಂದೊಂದು ರೂಪಗಳನ್ನು ಧ್ಯಾನ ಮಾಡುವುದು. ಭೌತಿಕವಾದ ಶಾರೀರಿಕವಾದ ಭಾಗಗಳನ್ನು ಚಿಂತನೆ ಮಾಡಿ ಇಲ್ಲಿ ಇಂಥದ್ದು ಉಂಟು ಅಂತ ಯೋಚಿಸುವುದೇ ಅದಕ್ಕೊಂದು ಬಲ ಕೊಡುವಂಥ. ನಾವು ಯೋಚಿಸುವುದೇ ಇಲ್ಲ, ನಮಗೆ ಕಣ್ಣು ಉಂಟು ಅಂತ ಗೊತ್ತಾಗುವುದೇ ಇಲ್ಲ. ನಮಗೆ ಎಲ್ಲ ಕೆಲಸ ನಡೀತಾ ಇರ್ತದೆ, ಆದರೆ ಕಣ್ಣು, ಕಣ್ಣಿನಲ್ಲಿ ಸೂರ್ಯ ನಿಂತು ನೋಡಿಸ್ತಾನೆ, ಆ ಚಿಂತನೆಯಲ್ಲಿ ಬರಬೇಕು ನಮಗೆ. ಕಿವಿ ಇದೆ, ಎಷ್ಟು ಉಪಯೋಗ ಮಾಡ್ತೇವೆ ಕಿವಿಯನ್ನು, ಆದರೆ ಕಿವಿ ಇದೆ ನನಗೆ, ದೇವರು ಕೊಟ್ಟಿದ್ದಾನೆ, ಕೊಟ್ಟ ಕಿವಿಗೆ ದೇವತೆ, ದಿಗ್ದೇವತೆಗಳು ಕಿವಿಯ ಮೂಲಕ ಕೇಳಿಸ್ತಾರೆ, ಕಲ್ಪನೆ ಬೇಕಲ್ಲ. ಆ ಚಿಂತನೆ ನಡೆಸತಕ್ಕಂಥದ್ರ ಮೂಲಕ ಶರೀರದಲ್ಲೂ ಆತ್ಮನಲ್ಲೂ ಒಂದು ಬಲಪ್ರಾಪ್ತಿ ಆಗ್ತದೆ. ಅಂಥ ಕೆಲಸಗಳನ್ನು ನ್ಯಾಸಗಳು ಅಂತ ಕರೀತಾರೆ. ಈ ಬೇರೆ ಬೇರೆ ರೀತಿಯ ನ್ಯಾಸಗಳಿಂದ ಮನುಷ್ಯ ಏನಾಗ್ತಾನೆ, ಉಪಾಸಕ, ಅವನು ಮಂತ್ರಮೂರ್ತಿ ಆಗ್ತಾನೆ. ನ್ಯಾಸಗಳ ಮೂಲಕ ಮಂತ್ರಮೂರ್ತಿ ಆದ. ಮಂತ್ರಮೂರ್ತಿರ್ಭವೇ ದ್ವಿಜ ಸವಿಸರ್ಗಂ ಫಡಂತಂತು ಸರ್ವದಿಕ್ಷು ವಿನಿರ್ದಿಶೇತ್. ಹೀಗೆ ಮಂತ್ರಮೂರ್ತಿಯಾದಂತಹ ದ್ವಿಜ ವಿಸರ್ಗದಿಂದ ಕೂಡಿದಂತಹ ಫಟ್ ಅನ್ನುವ ಶಬ್ದವನ್ನು ಕೊನೆಗೆ ಹೇಳಿ ಓಂ ಹುಂ ಫಟ್ ಅಂತ ಹೇಳಿ ತಾನು ಎಲ್ಲ ದಿಕ್ಕುಗಳಲ್ಲೂ ನಾರಾಚ ಮುದ್ರೆಯನ್ನು ತೋರಿಸಬೇಕು. ಓಂ ವಿಷ್ಣವೇ ನಮಃ ಇತ್ಯಾತ್ಮಾನಂ ಪರಂ ಧ್ಯಾಯೇತ್ ಧ್ಯೇಯಂ ಷಟ್ಶಕ್ತಿಭಿರ್ಯುತಂ ವಿದ್ಯಾ ತೇಜಸ್ತಪೋ ಮೂರ್ತಿರಿಮಂ ಮಂತ್ರಂ ಉದಾಹರೇತ್. ಷಟ್ಶಕ್ತಿಗಳು ಅಂತ ಕರೀತಾರೆ. ಭಗವಂತನ 6 ಶಕ್ತಿಗಳು. ಪೂರ್ಣಶಕ್ತಿ ಆತ್ಮನೇ ಹೃದಯಾಯ ನಮಃ ಅಂತ ಪೂರ್ಣಶಕ್ತಿ. ಭಗವಂತನ 6 ಶಕ್ತಿಗಳನ್ನು ಎಲ್ಲ ಮಂತ್ರಗಳ ಆರಂಭದಲ್ಲಿ ನಾವು ನ್ಯಾಸಕ್ಕೋಸ್ಕರ ಬಳಸಿಕೊಳ್ತೇವೆ. ಆ ಷಟ್ಶಕ್ತಿಯಿಂದ ಕೂಡಿದ ಭಗವಂತನನ್ನು ಚಿಂತಿಸಬೇಕಂತೆ. ಪೂರ್ಣೇಶ್ವರ್ಯಾತ್ಮನೇ ಹೃದಯಾಯ ನಮಃ, ಪೂರ್ಣಶಕ್ತಿಯಾತ್ಮನೇ ಶಿರಸೇ ಸ್ವಾಹ ಅಂತೆಲ್ಲ ಹೇಳಿಕೊಳ್ತೇವೆ. ಅದಕ್ಕಿಂತ ಇನ್ನೊಂದು ಷಟ್ಶಕ್ತಿ ಅಂತ ಕರೀತಾರೆ. ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯಃ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತಿ ರಣ. ಭಗವಂತ ಷಡ್ಗುಣೀಶ್ವರ್ಯ ಸಂಪನ್ನ ಅಂತ ಹೇಳ್ತೇವೆ. ಆ ಷಡ್ಗುಣಗಳು ಏನಿದೆ ಅದನ್ನೇ ಷಟ್ಶಕ್ತಿಗಳು ಅಂತ ಕರೀತಾರೆ. ಷಡ್ಗುಣಗಳು ಯಾವುದು? ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳುವ 6 ಗುಣಗಳು. ಅದರಲ್ಲಿ ಸಮಗ್ರ ಅಂತ ಎಲ್ಲ ಕಡೆ ಸೇರಿಸಬೇಕು. ಸಮಗ್ರ ಐಶ್ವರ್ಯ, ಸಮಗ್ರ ಶ್ರೀ, ಸಮಗ್ರವಾದಂತಹ ಜ್ಞಾನ, ಸಮಗ್ರವಾದ ವೈರಾಗ್ಯ, ಈ ರೀತಿಯ ಷಡ್ಗುಣಗಳು ಏನಿದ್ದಾವೆ ಆ ಷಡ್ಗುಣ ಸಂಪನ್ನನಾದ 6 ಗುಣ ಅವನಲ್ಲಿರುವುದಲ್ಲ. 6 ಗುಣಗಳಲ್ಲಿ ಎಲ್ಲ ಗುಣಗಳು ಸೇರಿ ಹೋಗ್ತವೆ. 6 ಕೆಟಗರಿ ಗುಣದ್ದು ಅಂತ 6 ವಿಧವಾದ ಗುಣಗಳಿಂದ ತುಂಬಿದ ಆ ಭಗವಂತನನ್ನು ಷಣ್ಮೂರ್ತಿಭಿರ್ದ್ವಿಜದ್ಭುತ ಸವಿಸರ್ಗಂ ಫಡಂತಂತು ಸರ್ವದಿಕ್ಷು ವಿನಿರ್ದಿಶೇತ್. ಅಸ್ತ್ರಾಯ ಫಟ್ ಅಂತ ಫಟ್ ಅನ್ನೋದು ಕೊನೆಯಲ್ಲಿ ಉಳ್ಳಂತಹ ಬೀಜ ಮಂತ್ರದಿಂದ ಸರ್ವ ದಿಕ್ಕುಗಳಲ್ಲೂ ಕೂಡ ರಕ್ಷಾವನ್ನು ಮಾಡಿಕೊಂಡು ವಿಷ್ಣವೇ ನಮಃ ಅನ್ನುವ ಭಗವಂತನ ಮಂತ್ರವನ್ನು ಧ್ಯಾನ ಮಾಡಬೇಕು. ಮೊದಲು ಧ್ಯಾನ, ಆಮೇಲೆ ಮಂತ್ರ ಜಪ ಶುರು ಮಾಡಬೇಕು ಅಂತ. ಆಮೇಲೆ ಮಂತ್ರ ಶುರುವಾಗ್ತದೆ. ಇದಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ನಾರಾಯಣ ವರ್ಮ ಶುರುವಾಗುವುದು ಇದರಲ್ಲಿ 12ನೇ ಶ್ಲೋಕದಿಂದ ಪ್ರಾರಂಭಿಸಿ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಷಾನ್ ದಧಾನೋಷ್ಟ ಗುಣೋಷ್ಟ ಬಾಹು.
ಇಡೀ ನಾರಾಯಣ ವರ್ಮದ ಸಾರ ಸರ್ವಸ್ವದ ಸಂಗ್ರಹ ಸ್ವರೂಪವಾದದ್ದು ಮೊದಲನೇ ಶ್ಲೋಕ. ಸಾಮಾನ್ಯವಾಗಿ ಒಂದು ಸ್ತೋತ್ರ ಅಂತಾದರೆ ಸ್ತೋತ್ರದ ಆರಂಭದ ಒಂದು ಶ್ಲೋಕ ಏನಿರ್ತದೆ ಅದು ಮುಂದೆ ಹೇಳುವುದನ್ನೆಲ್ಲ ಸಂಗ್ರಹ ಮಾಡುವ ಹಾಗಿದ್ರೆ ಅದಕ್ಕೆ ಬಲ ಜಾಸ್ತಿ. ಇದರಲ್ಲಿ ಮುಂದೆ ಏನು ಹೇಳ್ತಾರೆ, ಆ ಮತ್ಸ್ಯಮೂರ್ತಿ ನೀರಿನಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ, ಕೇಶವ ಅವ ನನ್ನನ್ನು ಪ್ರಾತರವ್ಯಾತ್ ಪ್ರಾತಃ ಕಾಲದಲ್ಲಿ ರಕ್ಷಣೆ ಮಾಡಲಿ. ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಅವಯವಗಳಲ್ಲಿ ಭಗವಂತ ರಕ್ಷಣೆ ಮಾಡಲಿ ಅಂತಲ್ವ ಕೇಳುವುದು ಇಡೀ ಮಂತ್ರ. ಅದನ್ನು ಒಟ್ಟು ಸೇರಿಸಿ ಒಂದೇ ಮಾತು, ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ. ಮಮ ಅಂದರೆ ನನ್ನ, ಸರ್ವರಕ್ಷಾಂ ಎಲ್ಲ ಭಾಗದ ರಕ್ಷಣೆಯನ್ನು ಕೂಡ ಹರಿಹಿ ವಿದಧ್ಯಾತ್ ಶ್ರೀಹರಿ ಮಾಡಲಿ. ಅದರ ರಕ್ಷಣೆಯನ್ನು ಕೋರುವ ಮಂತ್ರ, ಆದ್ದರಿಂದಲೇ ಇದನ್ನು ಕವಚ ಮಂತ್ರ ಅಂತ ಕರೀತೇವೆ. ಇಲ್ಲಿ ಹರಿಹಿ ಎಂಬ ಶಬ್ದದಿಂದ ಸ್ತೋತ್ರ ಪ್ರಾರಂಭ ಆಗ್ತದೆ. ಭಗವಂತನಿಗೆ ಅತ್ಯಂತ ಪ್ರಸಿದ್ಧವಾದ ಶಬ್ದ. ಹರಿ ಅಂದರೆ ಯಾರು? ಶ್ರೀಹರಿ ಅಂತಲೇ. ಹರ ಅಂತ ಹೇಳಿದರೆ ರುದ್ರ, ಹರಿ ಅಂತ ಹೇಳಿದರೆ ಶ್ರೀಹರಿ. ನಿಜವಾಗಿ ಹರಿ ಅನ್ನೋ ಶಬ್ದಕ್ಕಿಂತ ಸುಲಭ ಯಾವುದು ಅಂದರೆ ಹರ ಶಬ್ದ. ಹರ ಅಂದರೆ ಏನು ಗೊತ್ತು? ಹರಣ ಮಾಡುವವನಿಗೆ ಹರ ಅಂತ ಹೆಸರು. ಸಂಸ್ಕೃತದಲ್ಲಿ ಹರ ಅನ್ನೋ ಶಬ್ದಕ್ಕೆ ಕದಿಯುವವ ಅಂತ ಅರ್ಥ ಇದೆ. ಹರತಿ ಅಪಹರತಿ ಇತಿ ಹರಹ. ಹರ ಅಂದರೆ ಸಾಯಿಸುವವ ಅಂತ ಅರ್ಥ ಇದೆ. ಹರತಿ ಪ್ರಾಣಾನಿತಿ ಹರಹ. ಅದರಿಂದ ರುದ್ರದೇವರಿಗೆ ಹರ ಅಂತ ಯಾಕೆ ಹೆಸರು ಅಂದರೆ ಅವರು ಸಂಹಾರಕರ್ತೃಗಳಾಗಿದ್ದಾರೆ. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಯಾವರಿಗೆ ನಮ್ಮ ರುದ್ರದೇವರಿಗೆ ಹರತಿ ಪ್ರಾಣಾನಿತಿ ಹರಹ, ಸಂಹಾರಕರ್ತೃವಾದ್ದರಿಂದ ಹರ ಅಂತ ಕರೆಯೋದು. ಹರ ಹರ ಮಹಾದೇವ ಅಂತ ಹೇಳ್ತೇವೆ ಅಲ್ವಾ. ಈ ಹರ ಅನ್ನೋ ಶಬ್ದ ಅದು ಹರಿ ಅಂತ ಆಗಬೇಕಾದ್ರೆ ಸ್ವಲ್ಪ ಆಧಿಕ್ಯ ಬರಬೇಕು. ನಮ್ಮ ವ್ಯಾಕರಣದಲ್ಲಿ ಒಂದು ಸೂತ್ರ ಇದೆ, ತೃತೀಯೋತಿಶಯೇ ಅಂತ ಒಂದು ಸೂತ್ರ. ಇದೇನು ಹೇಳ್ತದೆ ಅಂದರೆ ಅತಿಶಯವನ್ನು ತಿಳಿಸುವಾಗ ಯಾವ ಅಕ್ಷರ ನಿಜವಾಗಿ ಬಳಸಬೇಕು ಅದರ ಮೂರನೇ ಅಕ್ಷರವನ್ನು ಬಳಸಬೇಕು ಅಂತ. ಉದಾಹರಣೆಗೆ ಮಖ ಅಂದ್ರೇನು? ಸಂಸ್ಕೃತದಲ್ಲಿ ಮಖ ಅಂದರೆ ಯಜ್ಞ. ಮಖವಾನ್ ಅಂತ ಹೇಳಿದರೆ ಯಜ್ಞವನ್ನು ಸ್ವೀಕರಿಸುವವ, ಯಜ್ಞದಲ್ಲಿ ಆಹುತಿ ತೆಗೆದುಕೊಳ್ಳುವವ. ಯಾರು ಮಖವಾನ್? ಮಖವನ್ನು ಯಜ್ಞವನ್ನು ಆಹುತಿ ಸ್ವೀಕರಿಸುವವ ಅಂದರೆ ಅಗ್ನೇಯೇ ಸ್ವಾಹ, ಇಂದ್ರಾಯ ಸ್ವಾಹ. ಅಗ್ನಿ ಇಂದ್ರ ಇವರೆಲ್ಲ ಮಖವಾನ್, ಅಗ್ನಿಯಲ್ಲಿ ಹಾಕಿದ ಆಹುತಿ ತಗೊಳ್ಳುವರು. ಆದರೆ ಅವರೆಲ್ಲ ಆಹುತಿ ತಗೊಳ್ಬೇಕಾದ್ರೆ ಕೈ ಮುಗಿದು ನಿಂತಿರ್ತಾರೆ, ಭಗವಂತ ಇಲ್ಲಿ ಸ್ವೀಕರಿಸಿದರೆ ನಮಗೆ ಏನಾದರೂ ಸಿಗ್ತದೆ ಅಂತ. ಆದರೆ ಆಹುತಿಯಲ್ಲಿ ತೆಗೊಳ್ಳುವುದರಲ್ಲಿ ಅಹಮೇವಹಿ ಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾನೆ. ಎಲ್ಲ ಯಜ್ಞದ ಆಹುತಿ ಅದು ಯಾವ ಶಬ್ದ ಹೇಳಿ ಹಾಕಿದ್ರು ಅದರ ಭೋಕ್ತೃ ನಾನೇ ಅಂತ. ಆದರೆ ಇಡೀ ಯಜ್ಞ ಭಗವಂತನನ್ನು ಕುರಿತು ಸಾಕ್ತದೆ. ಆದ್ದರಿಂದ ಯಜ್ಞದಲ್ಲಿ ವಿಶೇಷೇಣ ಮಖವಾನ್ ಇದ್ದಾನಲ್ಲ, ಅವನನ್ನು ಹೇಗೆ ಕರೆಯುವುದು ಗೊತ್ತೋ? ಮಘವಾನ್ ಅಂತ ಕರೆಯುವುದು. ವಿಶೇಷೇಣ ಮಖವಾನ್ ಮಘವಾನ್ ಅಂತ ಆಗುತ್ತೆ. ಅಂದರೆ ಖಾಗೆ ಘ ಬಂತು. ಯಾವ ಅಕ್ಷರ ಅದು? ತೃತೀಯ. ಕ ಖ ಗ ಘ. ಖಾಕ್ಕೆ ತೃತೀಯ ಅಕ್ಷರ ಯಾವುದು ಅಂದರೆ ಘ. ಖಾದ ಜಾಗದಲ್ಲಿ ಘ ಗಳಿಸಿದರೆ ಅದಕ್ಕೆ ಅತಿಶಯ ಅಂತ ಅರ್ಥ. ಅತಿಶಯೇನ ಮಖವಾನ್ ಮಘವಾನ್ ಅಂತ ಆಗ್ತದೆ. ಇದಕ್ಕೆ ತೃತೀಯೋತಿಶಯೇ ಅಂತ ಒಂದು ಸೂತ್ರ ಕಾರಣ, ಮಹಾವ್ಯಾಕರಣದ ಸೂತ್ರ ಅದು. ಅದರ ಪ್ರಕಾರ ಇಲ್ಲಿ ಹರ ಅಂದ್ರೇನು? ಹರತಿ ಪ್ರಾಣಾನಿತಿ ಹರಹ, ಕೊಲ್ಲುವವ ಅಂತ ಅರ್ಥ. ಆದರೆ ಅಂತಹ ಎಲ್ಲರನ್ನೂ ಕೊಲ್ಲುವ ಆ ಹರನನ್ನೂ ಕೂಡ ಕೊನೆಯ ಸಂಹಾರ ಮಾಡ್ತಕ್ಕಂಥವ ಇದ್ದಾನಲ್ಲ ನರಸಿಂಹರೂಪಿಯಾದ ಭಗವಂತ, ಅವನಿಗೇನು ಹೆಸರು? ಅತಿಶಯೇನ ಹರಹ ಹರಿಹಿ. ಅಂದರೆ ತೃತೀಯ ಬಂತು, ಆಕಾರಕ್ಕೆ ಇಕಾರ. ಅ ಆ ಇ. ಹರ ಅನ್ನುವಲ್ಲಿ ಕೊನೆಯಲ್ಲಿ ಆ ಇತ್ತು, ಆ ಆಕ್ಕೆ ತೃತೀಯಾಕ್ಷರವಾದ ಇಕಾರ ಬಂದರೆ ಹರಿ ಅಂತ ಹೇಳಿದರೆ ಅದು ಹರತಿ ಸರ್ವಮಿತಿ ಹರಿಹಿ ಅಂತ. ಎಲ್ಲವನ್ನೂ ಹರಣ ಮಾಡುವುದರಿಂದ ಅವನಿಗೆ ಹರಿ ಅಂತ ಹೆಸರಾಗ್ತದೆ. ಅಂದರೆ ಪ್ರಳಯ ಕಾಲದಲ್ಲಿ ದೇವರು ಎಲ್ಲವನ್ನು ಹೊಟ್ಟೆಗೆ ಹಾಕ್ಕೊಳ್ತಾನಂತೆ. ಅದರಿಂದ ಹರಣ ಮಾಡುವವ, ಸಂಹಾರಕರ್ತರು ಎಲ್ಲರನ್ನು. ಅದು ಹೇಗೆ ಅಂದರೆ ದೊಡ್ಡ ಊಟ ಒಂದು ಎಲೆ ಹಾಕ್ಕೊಳ್ತಾನಂತೆ. ಅವನಿಗೆ ಬಾಳೆ ಗಿಡದ್ದು ಎಲೆ ಸಾಕಾಗುವುದಿಲ್ಲ. ಅವನು ಹಾಕ್ಕೊಳ್ಳುವ ಎಲೆ ಯಾವುದು ಅಂದರೆ ಅವನ ಪಕ್ಕದಲ್ಲಿದ್ದ ಪತ್ನಿಯನ್ನು ಹೇಳ್ತಾನೆ, ಎಲೆ ಬಾರೆ ಅಂತ ಕರೀತಾನೆ. ಆಗ ಎಲೆ ಆಗ್ತದಂತೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಲೆಯಾಗಿ ಮಲಗ್ತಾಳಂತೆ. ಆಗ ಲಕ್ಷ್ಮೀದೇವಿ ಎಂಬ ಎಲೆಯಲ್ಲಿ, ಹಸಿರು ಎಲೆ ಅದು, ಲಕ್ಷ್ಮೀದೇವಿಯ ಹಸಿರು ಬಣ್ಣ, ಆ ಎಲೆಯಲ್ಲಿ ಅವ ಬಡಿಸಿಕೊಳ್ತಾನೆ. ಏನನ್ನು ಬಡಿಸಿಕೊಳ್ಳುವುದು? ಅಲ್ಲಿಯ ತನಕ ಏನು ಭಾರಿ ಭಾರಿ ಸೃಷ್ಟಿಯಾಗಿ ಕೊಬ್ಬಿ ಬಿಟ್ಟಿದೆ ಅಲ್ವ ಸೃಷ್ಟಿ, ಕೊಬ್ಬಿದ ಸೃಷ್ಟಿಯನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ತಾನಂತೆ. ಎಲ್ಲ ಸೃಷ್ಟಿಯನ್ನು ಹಾಕಿ ಒಮ್ಮೆ ಹೀಗೆ ಕೈ ಮಾಡಿ ಹೀಗೆ ಹಾಕ್ಕೊಳ್ತಾನೆ. ಈ ಗಣಪತಿ ಸೊಂಡಿಲಲ್ಲಿ ತಗೊಂಡ ಹಾಗೆ ಎಲ್ಲ ಹೀಗೆ ಮಾಡಿ ಒಂದು ತುತ್ತು ತಗೊಳ್ತಾನಂತೆ. ಆ ಒಂದು ತುತ್ತಿಗೆ ಎಷ್ಟು ಬರ್ತದೆ ಅಂದರೆ ಈ ಭೂಮಿಯಲ್ಲಿರ್ತಕ್ಕಂಥ ಸಮಗ್ರ ಬ್ರಹ್ಮ ಜಾತಿ, ಬ್ರಾಹ್ಮಣ ಜಾತಿ ಎಲ್ಲ ಒಂದು ಸಲಕ್ಕೆ ಒಂದು ತುತ್ತಿಗೆ ಬರ್ತದೆ. ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತವೋದನಃ ಮೃತ್ಯುರ್ ಯಸ್ಯೋಪಸೇಚನಂ ಸಯಿತ್ಥ.
ಆ ಭಗವಂತನ ಒಂದು ಭೋಜನವನ್ನು ಕಠೋಪನಿಷತ್ ವರ್ಣನೆ ಮಾಡ್ತದೆ. ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಓದನ. ಒಂದು ತುತ್ತಿಗೆ ಬ್ರಾಹ್ಮಣ, ಅದು ಸ್ವಲ್ಪ ಒಳಗೆ ಹೋಗುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ. ಅದಕ್ಕೋಸ್ಕರ ಆಮೇಲೆ ಮಧ್ಯದಲ್ಲಿ ಉಪ್ಪಿನಕಾಯಿ ಚಟ್ನಿ ಎಲ್ಲ ತಗೊಳ್ತಾನೆ ಭಗವಂತ. ಅವನ ಮಧ್ಯದಲ್ಲಿ ನೆಕ್ಕಿಕೊಳ್ಳುವುದಕ್ಕೆ ಯಾವುದು ಅಂತ ಹೇಳಿದರೆ ಮೃತ್ಯು ದೇವತೆಯನ್ನೇ ಒಂದು ಎತ್ತಿ ಬಾಯಿಯೊಳಗೆ ಹಾಕ್ಕೊಳ್ತಾನೆ. ಮೃತ್ಯುರು ಯಸ್ಯ ಉಪಸೇಚನಂ ಅಂತ. ಮೃತ್ಯು ಎನಿಸಿದ ಮೃತ್ಯು ಅಂತ ಕರೆಸಿಕೊಂಡ ರುದ್ರದೇವರನ್ನೂ ಕೂಡ ಮೃತ್ಯು ಅಂತ ಕರೆಸಿಕೊಂಡಂತಹ ಭಗವಂತ ನರಸಿಂಹ ಅದನ್ನು ಹೊಟ್ಟೆಯೊಳಗೆ ಹಾಕಿಕೊಳ್ತಾನೆ. ಇದೊಂದು ಭಗವಂತನ ಊಟದ ಕ್ರಮ. ಅಂತಹ ಭಗವಂತನಿಗೆ ಹರಿ, ನರಹರಿ ಅಂದರೆ ಸಿಂಹ ಅಂತ ಅರ್ಥ. ಹರಿ ಅಂದರೆ ನರಹರಿ ಅಂದರೆ ನರಸಿಂಹ ಅಂತ ಅರ್ಥ ಆಗ್ತದೆ. ಭಗವಂತ ಹರಿ ಅಂತ ಹೇಳಿದರೆ ಹರಣ ಮಾಡುವವ, ಕೊಲ್ಲುವವ ಅನ್ನುವುದು ನಾವು ಪ್ರಸಿದ್ಧವಾಗಿ ತಿಳಿಯುವ ಅರ್ಥ. ಆದರೆ ಅದಕ್ಕಿಂತ ಮುಖ್ಯವಾಗಿ ಹರಿ ಅಂದರೆ ಸರ್ವೇಷಾಮಪಿ ಬಿಂಬರೂಪೋ ಹರಿರೇವ ಅಂತ ಆಚಾರ್ಯರು ಹೇಳ್ತಾರೆ. ನಮ್ಮೆಲ್ಲರ ಬಿಂಬರೂಪಕ್ಕೆ ಹರಿ ಅಂತ ಹೆಸರು. ಯಾಕೆ ಹರಿ ಅಂತ ಹೆಸರು? ಬಿಂಬರೂಪದ ಉಪಾಸನೆ ಇಲ್ಲದೆ ಹೋದರೆ ಈ ಮನುಷ್ಯನ ಲಿಂಗ ದೇಹದ ಹರಣ ಆಗುವುದಿಲ್ಲ ಅಂತೆ. ಲಿಂಗ ಭಂಗ ಆಗಿ ಆತ ಮೋಕ್ಷವನ್ನು ಪಡಿಬೇಕಾದರೆ ಆ ಭಗವಂತ ನಮಗೇ ಸಂಬಂಧಪಟ್ಟ ಒಂದು ರೂಪದಲ್ಲಿದ್ದಾನೆ, ಬಿಂಬ ಅಂತ ಕರಿತೇವೆ. ಆ ಸ್ವರೂಪ, ಆ ಭಗವಂತನ ಸ್ವರೂಪ ಏನಿದೆ ನಮ್ಮ ಬಿಂಬ ರೂಪ, ಅದರ ಉಪಾಸನೆಯನ್ನು ಮಾಡಬೇಕು. ಆ ಬಿಂಬ ಸ್ವರೂಪ ನಮ್ಮ ಸಂಸಾರ ಬಂಧನವನ್ನು ಹರಣ ಮಾಡುವುದರಿಂದ ಹರಿ ಅಂತ ಕರೆಸಿಕೊಳ್ತದೆ. ಹಾಗಾದರೆ ಈಗ ಹರಿ ಅನ್ನುವುದಕ್ಕೆ ಹೊಸ ಅರ್ಥ ಸಿಕ್ಕಿದೆ. ಹರತಿ ಸಂಸಾರ ಬಂಧಂ ಇತಿ ಹರಿಹಿ. ಸಂಸಾರದ ಬಂಧನವನ್ನು ಹರಿದು ನಮಗೆ ಆ ಸ್ವರೂಪದಿಂದ ಕಾಣಿಸಿಕೊಂಡು ಉದ್ಧರಿಸುವವ ಅನ್ನುವ ಕಾರಣದಿಂದ ಬಿಂಬಕ್ಕೆ ಹರಿ ಅಂತ ಹೆಸರು. ಅದರಿಂದ ನಾವು ಮುಕ್ತರಾಗಬೇಕಾದರೆ ಆ ಹರಿಯನ್ನು ಉಪಾಸನೆ ಮಾಡಬೇಕು, ಹರಿದಾಸರಾಗಬೇಕು. ಪುರಂದರದಾಸರು, ಕನಕದಾಸರು ಎಲ್ಲ ಹರಿದಾಸರು ಅಂತ ಹೇಳಿದ್ದಾರೆ ಹೊರತು ತಮ್ಮನ್ನು ಯಾರು ಕೂಡ ನಾರಾಯಣದಾಸರು, ನಾನು ಮಾಧವದಾಸರು ಹೀಗೆಲ್ಲ ಹೇಳಿಕೊಳ್ಳಿಲ್ಲ. ನಾವೆಲ್ಲ ಹರಿದಾಸರು ಅಂತ. ಯಾಕೆ ಹರಿ ಎನ್ನುವ ಶಬ್ದವನ್ನೇ ಬಳಸುವುದಕ್ಕೆ ಕಾರಣ ಏನು? ಬಿಂಬ ಸ್ವರೂಪಕ್ಕೆ ಹರಿ ಅಂತ ಹೆಸರು. ಆ ಬಿಂಬವನ್ನು ಕಾಣುವುದಕ್ಕೋಸ್ಕರ ನಾವು ಭಗವಂತನ ದಾಸ್ಯದಲ್ಲಿ ತೊಡಗಿದವರು ಅನ್ನುವ ಅಭಿಪ್ರಾಯದಿಂದ ಜಗನ್ನಾಥದಾಸರು ಕೂಡ ತಾವು ಸಾರ ಗ್ರಂಥವನ್ನು ಬರೆದಾಗ ಹೆಸರು ಹರಿಕಥಾಮೃತ ಸಾರ ಅಂತ ಕೊಡ್ತಾರೆ ಹೊರತು ಅದಕ್ಕೆ ರಾಮಕಥಾಮೃತ ಸಾರ ಅಥವಾ ನಾರಾಯಣ ಕಥಾಮೃತ ಸಾರ ಅಂತ ಕೊಡುವುದಿಲ್ಲ. ಯಾಕಂದರೆ ಹರಿ ಅನ್ನುವ ಶಬ್ದದಲ್ಲಿ ಅಂತಹ ಒಂದು ವಿಶೇಷತೆ ಇದೆ. ನಾರಾಯಣ ವರ್ಮವು ಸುರಾಗುವುದು ನಾರಾಯಣ ಶಬ್ದದಿಂದ ಅಲ್ಲ, ಹರಿರುವಿದಧ್ಯಾತ್ ಅಂತ ಸುರಾಗುತ್ತೆ. ಹಾಗಾದರೆ ಹರಿವರ್ಮ ಅಂತ ಇದಕ್ಕೆ ಹೆಸರಾಗಬೇಕಲ್ವಾ? ಈಗ ವಿಷ್ಣು ಸಹಸ್ರನಾಮ ವಿಷ್ಣು ಅಂತ ಸುರಾಗ್ತದ? ವಿಶ್ವಂ ಅಂತ ಸುರಾಗ. ಹಾಗಾದರೆ ಹಾಗೆಂತೇಳಿ ವಿಶ್ವ ಸಹಸ್ರನಾಮ ಅಂತ ಹೇಳ್ತೇವಾ? ಇಲ್ಲ. ವಿಶ್ವಂ ವಿಷ್ಣುರು ವಷಟ್ಕಾರ ಅಂತ ಬಂದರು. ಭಗವಂತನ ಪ್ರಸಿದ್ಧ ನಾಮವಾದ ವಿಷ್ಣು ಶಬ್ದದಿಂದ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೇವೆ ಹೇಗೋ ಹಾಗೆ ಹರಿರ್ವಿದಧ್ಯಾತ್ ಎಂದು ಸುರಾದರೂ ಕೂಡ ಭಗವಂತನ ಪ್ರಸಿದ್ಧ ನಾಮವಾದ ನಾರಾಯಣ ನಾಮದಿಂದ ಪ್ರಸಿದ್ಧವಾದ ವರ್ಮ, ನಾರಾಯಣ ವರ್ಮ ಅಂತ ಅದಕ್ಕೆ ಕರೆಯುವುದು. ಸುರಾಗುವುದು ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ. ಎಂತಹ ಹರಿ? ಅದು ನಾರಾಯಣನೇ ಆದ ಹರಿ. ಯಾಕಂದರೆ ಇರುವ ವಿಷ್ಣು ಅಂತ ಗೊತ್ತಾಗೋದು ಹೇಗೆ? ಅವನೆಲ್ಲಾದರೂ ಎತ್ತಿನ ಬಂಡಿಯಲ್ಲಿ ಬಂದರೆ ಯಾರು? ರುದ್ರದೇವರು. ಎತ್ತಿನ ಮೇಲೆ ಕೂತ್ಕೊಂಡು ಬಂದರೆ ರುದ್ರ, ನಂದಿವಾಹನ ಅಂತ ಆಗ್ತಾರೆ. ಅದೇ ಹಂಸದ ಮೇಲೆ ನೀರಿನಲ್ಲಿ ಬಂದರೆ ಆವಾಗ ಹಂಸವಾಹನ ಅಂತ ಹೇಳಿದರೆ ಬ್ರಹ್ಮದೇವರಾಗ್ತಾರೆ. ವಿಮಾನದಲ್ಲಿ ಬಂದರೆ ಗರುಡನ ಮೇಲೆ ಆವಾಗ ನಮ್ಮ ವಿಷ್ಣು. ಹಾಗಾದರೆ ಇದು ನಾರಾಯಣ ಅಂತ ಗೊತ್ತಾಗಬೇಕಾದ್ರೆ ವಾಹನದಿಂದ ಗೊತ್ತಾಗೋದು. ವಾದಿರಾಜರಲ್ಲಿ ಕೇಳಿದ್ದೆ, 3 ತ್ರಿಮೂರ್ತಿಗಳಿದ್ದಾರಲ್ಲ, ಇವರಲ್ಲಿ ಯಾರು ದೊಡ್ಡವರು ಅಂತ ವಾದಿರಾಜರ ಹತ್ರ ಒಬ್ಬ ಶಿಷ್ಯ ಪ್ರಶ್ನಿಸಿದರು. ಆಗ ವಾದಿರಾಜರು ಅವರವರ ವಾಹನ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅಂತೇಳಿ ಕಳಿಸಿ. ಅದು ಇವರಲ್ಲಿ ತಾರತಮ್ಯವನ್ನು ತಿಳಿಯುವುದಕ್ಕೆ ವಾಹನ ನೋಡು. ಯಾಕಂದರೆ ಒಬ್ಬ ಜಟಕಾಬಂದಿಯಲ್ಲಿ ಬರ್ತಾನೆ, ಒಬ್ಬ ಹಡಗಿನಲ್ಲಿ ಬರ್ತಾನೆ, ಮತ್ತೊಬ್ಬ ವಿಮಾನದಲ್ಲಿ ಬರ್ತಾನೆ. ಯಾರು ದೊಡ್ಡವರು ಅಂತ ಗೊತ್ತಾಗೋದಿಲ್ವಾ? ಹಾಗೆ ಒಬ್ಬ ನಂದಿ ವಾಹನ, ಒಬ್ಬ ಹಂಸವಾಹನ, ಮತ್ತೊಬ್ಬ ಗರುಡ ವಾಹನ. ಗಗನದೊಳು ಸಂಚರಿಪ ಗರುಡ ದೇವನೇ ತುರಗ. ಆದ್ದರಿಂದ ಈ ಪರಿಯ ಸೊಬಗು ಇನ್ನಾವ ದೇವರಿಗುಂಟು. ಅಂದರೆ ಇವನ ವ್ಯಕ್ತಿತ್ವವನ್ನು ಆತನ ವಾಹನದಿಂದಲೇ ಸರ್ವೋತ್ತಮ ಅಂತ ಗೊತ್ತು ಮಾಡುವುದಕ್ಕೆ ಸಾಧ್ಯ. ಅಂತಹ ನೆಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ. ಪತಗ ಅಂದರೆ ಹಕ್ಕಿ ಅಂತ ಅರ್ಥ. ಪತನ್ ಗಚ್ಚತಿ, ಹಾರಿಕೊಂಡು ಹೋಗುವಂಥದ್ದು, ರೆಕ್ಕೆಯ ಮೂಲಕ ಹೋಗುವಂಥದ್ದು. ಅವುಗಳಿಗೆ ಪತಗಗಳು ಅಂತ ಹೆಸರು. ವಿಹಗ ಅಂತಲೂ ಕರೀತಾರೆ. ವಿಹಾಯಸ್ ಅಂದರೆ ಆಕಾಶ, ಆಕಾಶದಲ್ಲಿ ಗಮನ ಇರುವುದರಿಂದ ಅದಕ್ಕೆ ವಿಹಗ. ಖ ಅಂದರೆ ಆಕಾಶ, ಆಕಾಶದಲ್ಲಿ ಚಲಿಸುವುದರಿಂದ ಖೇಚರ ಅಂತಲೂ ಅದನ್ನು ಕರೀತಾರೆ. ಆಕಾಶದಲ್ಲಿ ಸಂಚರಿಸ್ತಕ್ಕಂಥ ಖಗಗಳು. ಅಂತಹ ಪತಗಗಳಿಗೆಲ್ಲ ಇಂದ್ರ ಅಂದರೆ ಪಕ್ಷಿರಾಜ ಅಂತ ಅರ್ಥ. ಪಕ್ಷಿರಾಜನಾದಂತಹ ಗರುಡ ಪತಗೇಂದ್ರ. ಆ ಪತಗೇಂದ್ರನ ಪೃಷ್ಠ ಅಂದರೆ ಮೇಲ್ಭಾಗ.
ಆ ಪತಗೇಂದ್ರನ ಮೇಲ್ಭಾಗದಲ್ಲಿ ನ್ಯಸ್ತಾಂಗ್ರಿ ಪದ್ಮ, ತನ್ನ ಪಾದ ಕಮಲವನ್ನು ಇಟ್ಟಿರತಕ್ಕಂಥವ. ಹಾಗಾದರೆ ಗರುಡನ ಮೇಲ್ಭಾಗದಲ್ಲಿ ತಾನು ಕೂತುಕೊಂಡು ತನ್ನ ಪಾದದ ಮೇಲೆ ಪಾದ ಹಾಕಿಕೊಂಡಿರ್ತಕ್ಕಂಥ ಭಗವಂತ. ಗರುಡನ ಮೇಲೆ ಕೂತ್ಕೊಳ್ಳುವುದು ಕಷ್ಟ. ನಾವು ರಥದಲ್ಲಿ ಕುದುರೆ ಮೇಲೆ ಕೂತ್ಕೊಳ್ಬೇಕಾದ್ರೆ ಒಂದು ಬೆಲ್ಟ್ ಹಾಕ್ಕೊಳ್ಬೇಕು. ಈಗ ಕಾರಲ್ಲಿ ಹೋಗುವವರು ಬೆಲ್ಟ್ ಹಾಕ್ಕೊಂಡೇ ಹೋಗುದು. ಹಿಂದೆಲ್ಲ ಕುದುರೆಯಲ್ಲಿ ಬೆಲ್ಟ್ ಹಾಕೊಳ್ಳದೆ ಹೋದರೆ ಎಲ್ಲಿ ಬೀಳಿಸುತ್ತೆ ಅಂತ ಹೇಳಲಿಕ್ಕೆ ಬರೋದು. ಅಂಥಲ್ಲಿ ಆಕಾಶದಲ್ಲಿ ಹಾರುವ ಗರುಡನ ಮೇಲೆ ಕೂತ್ಕೊಳ್ಳುವುದು ಅಂದರೆ ಎಷ್ಟು ಕಷ್ಟ ಉಂಟು. ಆದರೆ ಭಗವಂತ ಅಲ್ಲೂ ಚಕ್ಕಳ ಮಕ್ಕಳ ಹಾಕ್ಕೊಂಡು ಈಗ ಕೂತಿರ್ತಾನೆ ಅಂತ ದೇವರು. ಗರುಡ ಅಷ್ಟು ಸ್ಮೂತಾಗಿ ಹೋಗ್ತಾನೆ ಅಂತ ಅರ್ಥ. ಗರುಡನ ಮೇಲೆ ನ್ಯಸ್ತಾಂಗ್ರಿ ಪದ್ಮ ಅಂತ ಗರುಡನ ಬೆನ್ನಿನ ಮೇಲೆ, ಈಗ ಕೂತದ್ದೇಲಿ ಹೊಟ್ಟೆ ಮೇಲೆ ಅಲ್ಲೋ ಅಲ್ಲ, ಹೊಟ್ಟೆ ಕೆಳಗಿರುವುದು, ಮೇಲೆ ಇರುವುದು ಬೆನ್ನೆ. ಪೃಷ್ಠ ಅಂದರೆ ಬೆನ್ನು, ಪತಗೇಂದ್ರ ಪೃಷ್ಠದಲ್ಲಿ ಅಂದರೆ ಬೆನ್ನಿನ ಮೇಲೆ ದೇವರು ನ್ಯಸ್ತಾಂಗ್ರಿ ಪದ್ಮ, ಅಲ್ಲಿ ಪಾದ ಪದ್ಮವನ್ನು ಇಟ್ಟಿದ್ದಾನೆ. ಅಂದರೆ ಅಲ್ಲಿ ಬಹಳ ಚಕ್ಳ ಮಕ್ಕಳ ಹಾಕೊಂಡು ಕೂರ್ತಿದ್ದಾನೆ ಅಂತ ಅರ್ಥ ಗರುಡನ ಮೇಲೆ. ಅಂತಹ ದೇವರು ಪತಗೇಂದ್ರ ಪೃಷ್ಠೆ ನ್ಯಸ್ತಾಂಗ್ರಿ ಪದ್ಮ. ಸರಿ, ಕೈ ಎಷ್ಟಿದೆ ಅವನಿಗೆ? ಸಾಮಾನ್ಯವಾಗಿ ನಾರಾಯಣ ಅಂತ ಹೇಳಿದರೆ ಎಷ್ಟು ಕೈ? 2 ಕೈ ಇದ್ದರೆ ಸತ್ಯನಾರಾಯಣಾಚಾರ ಆಗೋದು. ನಾರಾಯಣ ಆಗಬೇಕಾದ್ರೆ ಎಷ್ಟು ಕೈ ಬೇಕು? ಕನಿಷ್ಠ 4 ಕೈ ಬೇಕಲ್ವಾ? ಆದರೆ ಈ ನಾರಾಯಣ 4 ಕೈ ಅಲ್ಲ, 8 ಕೈಗಳಂತೆ. ಅಷ್ಟಗುಣ ಅಷ್ಟಬಾಹು, ಅಷ್ಟಬಾಹುವಾದ ಭಗವಂತ. ಅಷ್ಟಬಾಹುಗಳಲ್ಲಿ ಏನೇನು ಧರಿಸಿದ್ದಾನೆ? ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನ ಅಷ್ಟಗುಣ ಅಷ್ಟಬಾಹು. ದರ, ದರ ಅಂದರೆ ಊದು ಅಂತ. ಧರಯತೀತಿ ದರ. ಅದನ್ನೊಮ್ಮೆ ಊದಿತು ಅಂತಾದರೆ ಎಲ್ಲರ ಹೊಟ್ಟೆಯೂ ಸೀಳಿ ಹೋಗುತ್ತಂತೆ. ಗರ್ಭ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಅಂತ. ಆ ಪಾಂಚಜನ್ಯ ಶಂಖಕ್ಕೆ ದರ ಅಂತ ಹೆಸರು. ದರ ಅಂತ ಹೇಳಿದರೆ, ಆ ಶಬ್ದ ಕೇಳಿತು ಅಂತ ಹೇಳಿದರೆ ದೇವದ್ವೇಷಿಗಳು ಯಾರಿದ್ದಾರೋ ಅವರ ಹೊಟ್ಟೆ ಸೀಳಿ ಅಲ್ಲಿದ್ದ ಗರ್ಭವೂ ಪುಡಿಯಾಗುತ್ತೆ ಅಂತ ಹೇಳುವಂತಹ ದರ. ಅಂದರೆ ಶಂಖ, ಪಾಂಚಜನ್ಯವೆಂಬಂತಹ ಶಂಖ. ಅರಿ ಅಂತ ಹೇಳಿದರೆ ಕಚ್ಚು ಉಳ್ಳದ್ದು ಅಂತ ಅರ್ಥ. ಗರಗಸದ ಕಚ್ಚುಗಳಿರುವುದಿಲ್ಲ, ಹಾಗೆ ಭಗವಂತನ ಸುದರ್ಶನ ಚಕ್ರದಲ್ಲಿ ಸಾವಿರಾರು ಅರಗಳಿರುವುದರಿಂದ ಸಹಸ್ರಾರ ಅಂತ ಅದಕ್ಕೆ ಹೆಸರು. ಸಹಸ್ರ ಅರ ಉಳ್ಳದ್ದು. ಅರ ಉಳ್ಳದ್ದಾದ್ರಿಂದ ಅರಿ. ಹೇಗೆ ಧನ ಉಳ್ಳವ ಧನಿ ಹೇಗೋ, ಅರ ಉಳ್ಳದ್ದು ಅರಿ. ಅಂದ ದರ ಅರಿ. ಒಂದು ಕೈಯಲ್ಲಿ ಶಂಖವನ್ನು ಧರಿಸಿದ್ದಾನೆ, ಮತ್ತೊಂದು ಕೈಯಲ್ಲಿ ಅರಿಯನ್ನು ಅಂದರೆ ಸುದರ್ಶನ ಚಕ್ರವನ್ನು ಧರಿಸಿದ್ದಾನೆ. ಆಮೇಲೆ ದರಾರಿ ಚರ್ಮಾಸಿ, 2 ಕೈಗಳಲ್ಲಿ ಒಂದರಲ್ಲಿ ಚರ್ಮ ಇದೆ, ಒಂದರಲ್ಲಿ ಹಸಿ ಇದೆ. ಚರ್ಮ ಅಂದರೆ ಏನು? ಕತ್ತಿಯ ಪೆಟ್ಟು ಬಿದ್ದಾಗ ತಪ್ಪಿಸಿಕೊಳ್ಳುವುದಕ್ಕಿರುವಂಥದ್ದಕ್ಕೆ ಚರ್ಮ ಅಂತ ಹೆಸರು. ಅದಕ್ಕೆ ಗುರಾಣಿ ಅಂತ ಕರೀತಾರೆ. ಅದನ್ನು ಹಿಂದೆ ಯಾವುದರಿಂದ ಮಾಡ್ತಿದ್ರು? ಚರ್ಮದಿಂದ ಮಾಡ್ತಿದ್ರು. ಯಾವ ಚರ್ಮ? ಉಡ ಅನ್ನುವ ಪ್ರಾಣಿಯ ಚರ್ಮ. ಉಡ ಅಂತುಂಟು, ಓತಿಕೇತದ ಹಾಗೆ ದೊಡ್ಡ ಜಾತಿಯ ಒಂದು ಉಡ ಇವತ್ತು ಸಿಗ್ತದೆ. ಕಾಡಿನಲ್ಲಿ ಹೋದಾಗ ಉಡ ಸಿಗದೆ ಹೋದರೆ ನೀವು ಕಾಡಿಗೆ ಹೋಗಲಿಲ್ಲ ಅಂತ ಅರ್ಥ. ಉಡ ಇದ್ದೇ ಇರುತ್ತೆ. ಉಡದ ಮೇಲೆ ನಿಮ್ಮ ಕತ್ತಿಯಲ್ಲಿ ಪಟ್ಟೊಂದು ಹೊಡೆದ್ರೆ ಕತ್ತಿಯ ಅಲೆಗೆ ಹೋಗ್ತದೆ ಹೊರತು ಅದಕ್ಕೇನಾಗಲ್ಲ. ಅಷ್ಟು ಗಟ್ಟಿಯ ಚರ್ಮ ಉಳ್ಳದ್ದಕ್ಕೆ ಉಡ ಅಂತ ಹೆಸರು. ಅದು ಒಬ್ಬನನ್ನು ಹಿಡ್ಕೊಂಡಿತು ಅಂತ ಹೇಳಿದರೆ ಯಾವತ್ತೂ ಬಿಡಲ್ಲ. ಒಂದು ಗೋಡೆಯನ್ನು ಹಿಡ್ಕೊಂಡಿತು ಅಂತ ಹೇಳಿದರೆ ನೀವು 20 ಜನ ಅದಕ್ಕೆ ಹಗ್ಗ ಹಾಕಿ ಜಗ್ಗಿದ್ರು ಕೂಡ ಅದು ಬಿಡಲ್ಲ. ಅಂಥದ್ದು ಉಡ. ಶಿವಾಜಿಯ ಯುದ್ಧವನ್ನೆಲ್ಲ ನೀವು ಓದಿದರೆ ಗೊತ್ತಾಗ್ತದೆ. ಕೋಟೆಯನ್ನು ದಾಟುವುದಕ್ಕೆ ಉಡವನ್ನು ಬಳಸ್ತಾ ಇದ್ದ. ಅಂತಹ ಉಡ ಅದರ ಚರ್ಮದಿಂದ ಒಂದು ಗುರಾಣಿ ಮಾಡಿತು ಅಂತಾದರೆ ಅದನ್ನು ಹಿಡಿದ್ರೆ ಕತ್ತಿಯಲ್ಲಿ ಪೆಟ್ಟು ಬಿದ್ದರೆ ಏನೂ ಆಗುವುದಿಲ್ಲ. ಅದಕ್ಕೆ ಗುರಾಣಿ ಚರ್ಮ ಅಂತ ಹೆಸರು. ಅದು ಈಗೆಲ್ಲ ಉಕ್ಕಿನದ್ದು ಮಾಡ್ತಾರೆ. ಆಮೇಲೆ ಉಕ್ಕಿನಿಂದ ಮಾಡ್ತಕ್ಕಂಥದ್ದು ಬಂತು ಚರ್ಮ. ಆಮೇಲೆ ಹಸಿ ಅಂದರೆ ಕತ್ತಿ. ಭಗವಂತನ ಕತ್ತಿಗೆ ಏನು ಹೆಸರು? ನಂದಕ ಅಂತ ಹೆಸರು. ಪಾಂಚಜನ್ಯ ಅಂತ ಶಂಕರ ಹೆಸರು. ಚಕ್ರಕ್ಕೆ ಸುದರ್ಶನ ಅಂತ ಹೆಸರು. ಕತ್ತಿಗೆ ನಂದಕ ಅಂತ ಹೆಸರು. ಚರ್ಮ ಹಸಿ, ಇಲ್ಲಿಗೆ 4 ಕೈಗಳಲ್ಲಿ ಆಯಿತು. ದರಾರಿ ಚರ್ಮಾಸಿ ಗದೇಶು ಚಾಪ. ಮತ್ತೊಂದು ಕೈಯಲ್ಲಿ ಗದೆ ಇದೆ, ಇನ್ನೊಂದು ಕೈಯಲ್ಲಿ ಪಾಶ ಇದೆ. ಗದ ಮತ್ತು ಪಾಶ. 2 ಕೈಗಳಲ್ಲಿ ಇಶು ಚಾಪ. ಇಶು ಅಂದರೆ ಬಾಣ, ಚಾಪ ಅಂದರೆ ಬಿಲ್ಲು. ಬಿಲ್ಲು ಬಾಣಗಳನ್ನು ಧರಿಸಿದ್ದಾನೆ. ಅವನ ಕೈಯಲ್ಲಿದ್ದ ಬಿಲ್ಲಿಗೆ ಏನು ಹೆಸರು? ಶಾರ್ಂಗ ಧನ್ವಾ ಗದಾಧರ. ಅವ ಶಾರ್ಂಗಿ ಅಂತ ಕರೆಸಿಕೊಂಡಿದ್ದಾನೆ. ಶಾರ್ಂಗವೆಂಬ ಬಿಲ್ಲನ್ನು ಧಾರಣೆ ಮಾಡಿದ್ದಾನೆ. ಗದೆಗೆ ಕೌಮೋದಕಿ ಅಂತ ಹೆಸರು. ಕೌಮೋದಕಿ ಎಂಬ ಗದೆಯನ್ನು ಧರಿಸಿದ್ದಾನೆ. ಹೆಸರಿಲ್ಲದೆ ಇರುವುದೇ 2, ಒಂದು ಬಾಣ ಮತ್ತೊಂದು ಪಾಶ. ಪಾಶಕ್ಕೆ ಪಾಶ ಅಂತ ಹೇಳಿದರೆ ಎತ್ತಿ ಹೀಗೆ ಬಿಸಾಡಿದರೆ ಕುತ್ತಿಗೆಗೆ ಬಿದ್ದಾಗ ಸಿಕ್ಕಾಕೊಳ್ತದೆ ಅಂತ ಪಾಶ, ಹಗ್ಗ. ಬಾಣ ಬಿಲ್ಲಿಗೋಸ್ಕರ ಇರುವುದಾದ್ರಿಂದ ಬಾಣಕ್ಕೆ ಪ್ರತ್ಯೇಕ ಹೆಸರುಗಳಿಲ್ಲ.
ಆದ್ದರಿಂದ ಇಷ್ಟನ್ನು 8 ಕೈಗಳಲ್ಲಿ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನ ಇವುಗಳನ್ನು ಧರಿಸಿದ್ದಾನೆ. ಅಷ್ಟಗುಣ ಅಷ್ಟಬಾಹು ಅಷ್ಟಬಾಹುವಾದ ಪರಮಾತ್ಮ ಅಷ್ಟಗುಣನಾಗಿದ್ದಾನೆ ಅಂತ ಬರ್ತದೆ. ಇದೊಂದು ಸಮಸ್ಯೆ. ದೇವರಲ್ಲಿ ಎಷ್ಟು ಗುಣ? 8 ಗುಣ, ಅಷ್ಟೇ ಗುಣ ಅಂತ ಅರ್ಥ ಆಗ್ತದೆ. ಆದರೆ ದೇವರಲ್ಲಿ 8 ಗುಣ ಅಲ್ವಲ್ಲ, ಅವನು ಅನಂತ ಗುಣ ಪರಿಪೂರ್ಣ. ನಾರಾಯಣಂ ಗುಣೀ ಸರ್ವೈ ರುದೀರ್ಣ. ಸಕಲ ಗುಣ ಪರಿಪೂರ್ಣನಾದ ದೇವರನ್ನು ಅಷ್ಟಗುಣ ಅಂತ ಹೇಳಿದ್ರಿ. ನಾವು ಸಾಮಾನ್ಯ ಸಂಸ್ಕೃತ ಓದಿದಾಗ ಈ ಸಮಸ್ಯೆ ಬರುವುದು. ಇಲ್ಲೇ ಹೋದರೆ ಅಷ್ಟ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ. ಅಷ್ಟ ಅಂದರೆ ಊಟ ಅಂತ ಅರ್ಥ ಇದೆ. ಅಷ್ಟಕ ಅಂತ ಶ್ರಾದ್ದಕ್ಕೆ ಅಷ್ಟಕೆ ಅಂತ ಕರೀತಾರೆ. ಯಾಕೆಂದರೆ ಅಲ್ಲಿ ಊಟ ಕೊಡಲಿಕ್ಕಿದೆ, ಬ್ರಾಹ್ಮಣ ಭೋಜನ ಇದೆ, ಅದರಿಂದ ಅದಕ್ಕೆ ಅಷ್ಟಕೆ ಅಂತ ಹೆಸರು. ಪಿತರಃ ಅಶ್ನಂತಿ ಅಸ್ಯಾಂ ಇತಿ ಅಷ್ಟಕ. ಅಷ್ಟಕ ಅಂದರೆ ಪಿತೃಗಳಿಗೆ ಬ್ರಾಹ್ಮಣರ ಮೂಲಕ ಅಶನ ಆಗತಕ್ಕಂತಹ ಶ್ರಾದ್ದಕ್ಕೆ ಅಷ್ಟಕ ಅಂತ ಹೆಸರು. ಅಷ್ಟ ಅಂದರೆ ಭೋಜನ ಅಂತ ಅರ್ಥ ಇದೆ. ಹಾಗೆ ಅಷ್ಟ ಅನ್ನುವುದಕ್ಕೆ 8 ಅಂತಲೂ ಅರ್ಥ ಇದೆ. ಅಷ್ಟ ಅನ್ನುವುದಕ್ಕೆ ಎಲ್ಲ ಅಂತಲೂ ಅರ್ಥ ಇದೆ. ವ್ಯಾಪ್ತಿ, ಅಶು ವ್ಯಾಪ್ತವು ಎಂಬ ಧಾತುವಿನಿಂದ ಅಷ್ಟ ಅನ್ನುವ ಶಬ್ದಕ್ಕೆ ವ್ಯಾಪ್ತವಾದ ಗುಣ. ಅಷ್ಟಗುಣ ಅಂದರೆ ವ್ಯಾಪ್ತವಾದ ಗುಣವುಳ್ಳವ, ಎಲ್ಲೆಡೆ ತುಂಬಿದ ಗುಣಗಳುಳ್ಳವ. ಅಂತಹ ಅಷ್ಟಗುಣ ಅಷ್ಟಬಾಹು 8 ಕೈಗಳಿಂದ ಶೋಭಿಸತಕ್ಕಂತಹ ನಾರಾಯಣ ಹರಿಹಿ ವಿದಧ್ಯಾತ್ ಮಮ ಸರ್ವರಕ್ಷಾಂ, ನನ್ನ ಸರ್ವ ರಕ್ಷಣೆಯನ್ನು ಕೂಡ ಮಾಡಲಿ ಅಂತ ಹೇಳುವ ನಾರಾಯಣ ವರ್ಮದ ಮೊದಲ ಶ್ಲೋಕದ ಅನುಸಂಧಾನದ ಜೊತೆಗೆ ಇವತ್ತಿನ ಚಿಂತನೆಯನ್ನು ಉಪಸಂಹಾರ ಮಾಡೋಣ. ನಾಳೆ ಇದರ ಮುಂದಿನ ಶ್ಲೋಕಗಳಲ್ಲಿ ಇಡೀ ಭಾಗವತ ಬರ್ತದೆ. ಯಾಕಂದರೆ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ಧನ್ವಂತರಿ ಎಲ್ಲ ಬೇರೆ ಬೇರೆ, ಅದರದ್ದು ಅಲ್ಪ ಅಲ್ಪ ಕಥೆಯನ್ನು ನೋಡಿಕೊಂಡು ಯಥಾಶಕ್ತಿ ಅನುಸಂಧಾನವನ್ನು ನಾಳೆ 6:30 ಗಂಟೆಗೆ ಸೇರಿದಾಗ ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು.